ಅಣ್ಣ ಹೋಟೆಲ್ನಿಂದ ಅವನ ಅತಿಥಿಗಳಿಗಾಗಿ ಬಹಳಷ್ಟು ಆಹಾರವನ್ನು ಆರ್ಡರ್ ಮಾಡಿದ್ದ. ನಾನು ವಿಧವೆಯಾಗಿದ್ದೆ ಮತ್ತು ಮನೆಯಲ್ಲಿ ಏನನ್ನೂ ಮಾಡಿರಲಿಲ್ಲ. ನನ್ನ ಪುಟ್ಟ ಮಕ್ಕಳು ಹಸಿವಿನಿಂದ ನರಳುತ್ತಿದ್ದರು. ಆದರೆ ಫ್ರಿಡ್ಜ್ಗೆ ಬೀಗ ಹಾಕಲಾಯಿತು. ಅನಿವಾರ್ಯವಾಗಿ ನನ್ನ ಅತ್ತಿಗೆಯ ಬಳಿ ಮಕ್ಕಳಿಗಾಗಿ ಆಹಾರ ಕೇಳಿದಾಗ ಅಣ್ಣ ಎಲ್ಲರ ಮುಂದೆ ನನಗೆ ಕಪಾಳ ಮೋಕ್ಷ ಮಾಡಿ ಮನೆಯಿಂದ ಹೊರಹಾಕುತ್ತಾ, ಬಂದ ಅತಿಥಿಗಳ ಮುಂದೆ ಊಟ ಕೇಳಿ ನನ್ನ ಮಾನ ತೆಗೆದೆ, ಈಗಲೇ ನನ್ನ ಮನೆಯಿಂದ ಹೊರಹೋಗು ಎಂದು ಕಠೋರವಾಗಿ ಹೇಳಿದ. ನಾನು ಮಕ್ಕಳನ್ನು ಕರೆದುಕೊಂಡು ಬೀದಿಗೆ ಇಳಿದು ಬಂದೆ. ಯಾರೂ ಸಹಾಯ ಮಾಡಲು ಅಥವಾ ಭಿಕ್ಷೆ ನೀಡಲು ಸಿದ್ಧರಿರಲಿಲ್ಲ. ಕೊನೆಗೆ ಕಾರಿನಲ್ಲಿ ಬಂದ ವ್ಯಕ್ತಿ, ಈ ರಾತ್ರಿ ನನ್ನೊಂದಿಗೆ ಕಳೆ, ನಿನಗೆ 7,000 to 8,000 ಕೊಡುತ್ತೇನೆ ಎಂದಳು. ಅನಿವಾರ್ಯವಾಗಿ ನಾನು ಅವರ ಜೊತೆ ಹೋದೆ. ಆದರೆ ಕೋಣೆಗೆ ತಲುಪುತ್ತಿದ್ದಂತೆ ಗೋಡೆಯ ಮೇಲಿದ್ದ ಫೋಟೋ ನೋಡಿ ನನಗೆ ಆಘಾತವಾಯಿತು. ಯಾಕೆಂದರೆ ಆ ಗೋಡೆಯ ಮೇಲಿದ್ದ ಫೋಟೋ ನನ್ನದಾಗಿತ್ತು. ನನ್ನ ಮಕ್ಕಳು ಹಸಿವಿನಿಂದ ಅಳುತ್ತಿದ್ದರು. ಅವರ ಆ ನೋವು ನನ್ನನ್ನು ಒಳಗಿನಿಂದ ಕೊರೆಯುತ್ತಿತ್ತು. ವಿಪರ್ಯಾಸವೆಂದರೆ ಮನೆಗೆ ಬಂದ 4 ಅತಿಥಿಗಳಿಗಾಗಿ ಅಣ್ಣ 10 ಜನರಿಗೆ ಆಗುವಷ್ಟು ಆಹಾರವನ್ನು ತರಿಸಿದ್ದ. ಆದರೆ ನನ್ನ ಹಸಿದ ಮಕ್ಕಳಿಗೆ ನೀಡಲು ಒಂದು ತುತ್ತು ಸಹ ಇರಲಿಲ್ಲ. ಫ್ರಿಡ್ಜ್ಗೆ ಇನ್ನೂ ಬೀಗ ಹಾಕಿಯೇ ಇತ್ತು. ಒಂದು ಕ್ಷಣ ಆ ಬೀಗ ಒಡೆಯಬೇಕು ಎಂದು ಮನಸ್ಸಾಯಿತು. ಆದರೆ ನನ್ನ ಕೈಗಳು ನಡುಗಿದವು. ನಾನು ಆಲೋಚಿಸಿದೆ, ನನ್ನದೇ ಮನೆಯಲ್ಲಿ ನನ್ನವರ ಬಳಿಯೇ ಗೌರವದ ಅನ್ನ ಕೇಳುವುದು ಇಷ್ಟು ಕಷ್ಟ ಏಕೆ ಆಗುತ್ತಿದೆ? ನಮ್ಮವರೇ ಈ ರೀತಿ ಬಾಗಿಲು ಮುಚ್ಚಿದರೆ ಮನುಷ್ಯ ಎಲ್ಲಿಗೆ ಹೋಗಬೇಕು ಎಂದು ಯೋಚಿಸುತ್ತಾ ನಾನು ಗೋಡೆಗೆ ಹೊರಗಿ ನನ್ನ ಮಕ್ಕಳನ್ನು ನೋಡುತ್ತಿದ್ದೆ. ಚಿಕ್ಕ ಮಗು ಬಾಯಾರಿಕೆಯಿಂದ ತನ್ನ ತುಟಿಗಳನ್ನು ಕಚ್ಚುತ್ತಿತ್ತು ಮತ್ತು ದೊಡ್ಡ ಮಗಳು ಅತ್ತು ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡಿದ್ದಳು. ಅವರೆಲ್ಲರೂ ನನ್ನನ್ನು ನಿರ್ಲಿಪ್ತ ಕಣ್ಣುಗಳಿಂದ ನೋಡುತ್ತಿದ್ದರು. ಅಮ್ಮ, ಊಟ ಯಾವಾಗ ಸಿಗುತ್ತೆ ಎಂದು ಕೇಳುವಂತೆ. ನನ್ನ ಬಳಿ ಉತ್ತರವಿಲ್ಲ. ನಾನು ದುಪ್ಪಟ್ಟಾದಿಂದ ಬಾಯಿ ಮುಚ್ಚಿಕೊಂಡು ಹೊರಗೆ ಹೋಗಿ ಅಂಗಳದಲ್ಲಿ ಕುಳಿತೆ. ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು, ಈಗಲೇ ಒಡೆದು ಹೋಗುವಂತೆ. ಇದು ಒಂದು ಕಾಲದಲ್ಲಿ ಸಂತೋಷ ಮತ್ತು ಸುಗಂಧದಿಂದ ತುಂಬಿದ್ದ ಮನೆ. ಆದರೆ ಇಂದು ಇಲ್ಲಿ ಕೇವಲ ಭಯ, ಹಸಿವು, ಮೌನ ಮತ್ತು ಅಸಹಾಯಕತೆ ಉಳಿದಿತ್ತು. ಧೈರ್ಯ ತಂದುಕೊಂಡು ನಾನು ನಿಧಾನವಾಗಿ ಅಣ್ಣನ ರೂಮಿನ ಬಾಗಿಲ ಬಳಿ ತಲುಪಿ ತಟ್ಟಿದೆ. ಅತ್ತಿಗೆಯು ಅಸಮಾಧಾನದಿಂದ ಹೊರಬಂದು ಒರಟಾಗಿ, ಈಗ ನಿನಗೆ ಏನು ಬೇಕು ಎಂದಳು. ಅವಳ ಧ್ವನಿ ಮಾಮೂಲಿಯಾಗಿ ಕಠಿಣವಾಗಿತ್ತು. ನಾನು ಬಹಳ ಸೌಮ್ಯವಾಗಿ, ಅತ್ತಿಗೆ, ದಯವಿಟ್ಟು ಸ್ವಲ್ಪ ಊಟ ಕೊಡಿ, ಮಕ್ಕಳು ತುಂಬ ಹಸಿದಿದ್ದಾರೆ ಎಂದು ಕೇಳಿದೆ. ನನ್ನ ಧ್ವನಿ ಕಟ್ಟುಕೊಂಡಿತ್ತು. ಅವಳು ನಗುತ್ತಾ, ನಾಟಕ ನಿಲ್ಲಿಸು, ನಿನಗೆ ಕೇವಲ ಸಹಾನುಭೂತಿ ಗಳಿಸಬೇಕು ಎಂದು ನಮಗೆ ಗೊತ್ತು. ಇದು ನಿನ್ನ ಸಮಸ್ಯೆ, ಪ್ರತಿ ಬಾರಿ ನಾವೇಕೆ ಇದನ್ನು ನಿಭಾಯಿಸಬೇಕು ಎಂದಳು. ನಾನು ಮತ್ತೆ ಬೇಡಿಕೊಂಡೆ, ದೇವರ ಸಲುವಾಗಿ ಏನಾದರೂ ಕೊಡಿ, ಮಕ್ಕಳು ಬೆಳಗ್ಗೆಯಿಂದ ಏನನ್ನೂ ತಿಂದಿಲ್ಲ ಎಂದಾಗ ಅವಳು, ನಿಮಗೆ ಪ್ರತಿ ಸಣ್ಣ ವಿಷಯಕ್ಕೂ ಅಳುವ ಅಭ್ಯಾಸವಿದೆ ನಿನಗೆ, ಈಗ ನಮ್ಮನ್ನು ಮೂರ್ಖರನ್ನಾಗಿಸಲು ಪ್ರಯತ್ನಿಸಬೇಡ ಎಂದಳು. ಅದೇ ಸಮಯದಲ್ಲಿ ಅಣ್ಣ ಹಿಂದಿನಿಂದ ಬಂದು, ಏನು ಈ ತಮಾಷೆ ಶುರು ಮಾಡಿದ್ದೀಯಾ? ಹಸಿವು ನಿನಗೊಂದು ನೆಪವಷ್ಟೇ, ನೀನು ಏನನ್ನೂ ಮಾಡುವುದಿಲ್ಲ, ಕೇವಲ ಜನರಿಂದ ಕೇಳೋದು ಮಾತ್ರ ಗೊತ್ತು ಎಂದು ಕೂಗಾಡಿದ. ನಾನು ಕಣ್ಣೀರು ಹಾಕುತ್ತಿದ್ದೆ. ಅಣ್ಣ, ಮಕ್ಕಳ ಹಸಿವು ನೆಪವಲ್ಲ, ಒಮ್ಮೆ ಬಂದು ನೋಡಿ ಅವರ ಸ್ಥಿತಿ ಹೇಗಿದೆ ಎಂದು. ಅತ್ತಿಗೆ ಫ್ರಿಡ್ಜ್ಗೆ ಬೀಗ ಹಾಕಿದ್ದಾರೆ ಎಂದಾಗ ಅಣ್ಣ ನಿರ್ಲಕ್ಷ್ಯದಿಂದ ಹೇಳಿದ, ಹೌದು, ಆ ಬೀಗ ನಿನಗಾಗಿಯೇ ಹಾಕಿದ್ದೇವೆ, ಊಟ ಹಾಳಾಗಬಾರದು ಎಂದು. ನಿನಗೆ ಯಾವ ಕೆಲಸವೂ ಬರುವುದಿಲ್ಲ, ಕೇವಲ ಮನೆಯಲ್ಲಿ ಬಿದ್ದುಕೊಂಡು ಅಳುವುದಷ್ಟೇ ಗೊತ್ತು. ಈಗ ನಿನ್ನ ನಾಟಕ ನಿಲ್ಲಿಸು ಎಂದ. ನಾನು ಸುಮ್ಮನೆ ಕೋಣೆಗೆ ಮರಳಿದೆ. ಆ ಕ್ಷಣದಲ್ಲಿ ನಾನು ಕೇವಲ ಒಬ್ಬ ತಾಯಿ, ಧೈರ್ಯ ಕಳೆದುಕೊಂಡಿದ್ದಳು. ಕಣ್ಣು ಮುಚ್ಚಿದೆ, ಕಣ್ಣೀರು ಹರಿಯಿತು. ಚಿಕ್ಕ ಮಗುವನ್ನು ಎತ್ತಿಕೊಂಡಾಗ ದೊಡ್ಡ ಮಗಳು ನನ್ನ ಕೈ ಹಿಡಿದು, ಅಮ್ಮ, ಅಪ್ಪ ಯಾವಾಗ ಬರ್ತಾರೆ ಎಂದು ಕೇಳಿದಳು. ಈ ಪ್ರಶ್ನೆ ಪ್ರತಿದಿನ ನನ್ನ ಹೃದಯವನ್ನು ಚುಚ್ಚುತ್ತಿತ್ತು ಮತ್ತು ಈ ದಿನ ಅದಕ್ಕೆ ಉತ್ತರಿಸುವುದು ಇನ್ನಷ್ಟು ಕಷ್ಟಕರವಾಗಿತ್ತು. ನಾನು ಕೇವಲ ಅವರು ಬೇಗ ಬರುತ್ತಾರೆ ಮಗಳೇ, ನೀನು ದೇವರಲ್ಲಿ ಪ್ರಾರ್ಥಿಸು ಎಂದು ಹೇಳಿದೆ. ಆದರೆ ಒಳಗಿನಿಂದ ನಾನು ಸಂಪೂರ್ಣವಾಗಿ ಒಡೆದು ಹೋಗಿದ್ದೆ. ರಾತ್ರಿ ಆಯಿತು. ರೂಮಿನ ಲೈಟ್ ಆರಿಸಿದೆ. ಬಹುಶಃ ಕತ್ತಲೆಯಲ್ಲಿ ಹಸಿವಿನ ಅನುಭವ ಸ್ವಲ್ಪ ಕಡಿಮೆಯಾಗಬಹುದು ಎಂದು ಭಾವಿಸಿದೆ. ಆದರೆ ಮಕ್ಕಳ ಮುಗ್ಧ ಕಣ್ಗಳು ದಾರಿಯನ್ನು ನೋಡುತ್ತಲೇ ಇದ್ದವು. ಹಸಿವನ್ನು ಅಡಗಿಸಲು ಸಾಧ್ಯವಿರಲಿಲ್ಲ, ಮರೆಯಲು ಸಹ ಸಾಧ್ಯವಿರಲಿಲ್ಲ. ಆಗ ಇದ್ದಕ್ಕಿದ್ದ ಹಾಗೆ ಅಂಗಳದಿಂದ ಶಬ್ದ ಕೇಳಿಸಿತು. ಅತ್ತಿಗೆ ಎಲ್ಲರ ಮುಂದೆ ಗದ್ದಲ ಎಬ್ಬಿಸಿದಳು. ಈ ಮಹಿಳೆ ನಾವು ಊಟ ನೀಡುವುದಿಲ್ಲ, ಹೊಡೆಯುತ್ತೇವೆ ಎಂದು ನಮ್ಮ ಮೇಲೆ ಆರೋಪಿಸುತ್ತಿದ್ದಾಳೆ, ನಮ್ಮ ಗೌರವವನ್ನು ಹಾಳು ಮಾಡುತ್ತಿದ್ದಾಳೆ ಎಂದು. ಶಬ್ದ ಕೇಳಿ ನೆರೆಹೊರೆಯವರು ಗೋಡೆಗಳ ಆಚೆಯಿಂದ ಇಣುಕಿ ನೋಡತೊಡಗಿದರು. ಅಣ್ಣ ಕೂಡ ಕೋಪದಿಂದ, ಪ್ರಜ್ಞೆಯಲ್ಲಿರು, ಇಲ್ಲಿ ಇರಬೇಕಾದರೆ ಮರ್ಯಾದೆಯೊಂದಿಗೆ ಇರು, ಇಲ್ಲವಾದರೆ ಈ ಮನೆಯನ್ನು ಬಿಟ್ಟು ಹೋಗು ಎಂದ. ನಾನು ಗಾಬರಿಯಿಂದ ಅಳತೊಡಗಿದೆ. ಇದು ನನ್ನ ತಂದೆಯ ಮನೆ ಕೂಡ ಅಲ್ಲವೇ, ನಾನು ಎಲ್ಲಿಗೆ ಹೋಗಲಿ ಎಂದ ನನ್ನ ಧ್ವನಿ ಬಹಳ ದುರ್ಬಲವಾಗಿತ್ತು. ಅತ್ತಿಗೆಯ ಕೋಪ ಆಕಾಶಕ್ಕೆ ಏರಿತು. ಅವಳು ನನ್ನ ಬಳಿ ಬಂದಳು, ಮಕ್ಕಳನ್ನು ನನ್ನಿಂದ ಕಸಿದುಕೊಂಡಳು ಮತ್ತು ನಾನು ಮುಂದೆ ಹೋದಾಗ ಅವಳು ನನ್ನನ್ನು ತಳ್ಳಿದಳು. ನನ್ನ ಮಗು ನೆಲಕ್ಕೆ ಬಿತ್ತು ಮತ್ತು ನನ್ನ ಹೃದಯ ಕಿವುಚಿದಂತಾಯಿತು. ಈಗ ಸಾಕಾಗಿತ್ತು. ನಾನು ಮಕ್ಕಳನ್ನು ನನ್ನ ಮಡಿಲಲ್ಲಿ ತೆಗೆದುಕೊಂಡು ಬಾಗಿಲು ತೆಗೆದೆ.
ರಾತ್ರಿಯ ಕತ್ತಲು ನನ್ನನ್ನು ತನ್ನ ಅಪ್ಪುಗೆಗೆ ತೆಗೆದುಕೊಳ್ಳುತ್ತಿತ್ತು. ಅಣ್ಣ ಈ ಎಲ್ಲ ತಮಾಷೆಯನ್ನು ನೋಡುತ್ತಿದ್ದರೂ ಸುಮ್ಮನೆ ನಿಂತಿದ್ದ. ನಾನು ಬೀದಿಗೆ ಕಾಲಿಟ್ಟಾಗ ಭೂಮಿಯೇ ನನ್ನ ಕೈಬಿಟ್ಟಂತೆ ಭಾಸವಾಯಿತು. ನಾನು ಒಮ್ಮೊಮ್ಮೆ ಆಭರಣಗಳನ್ನು ಧರಿಸುತ್ತಿದ್ದೆ. ಕಾರಿನಲ್ಲಿ ಹೆಮ್ಮೆಯಿಂದ ಕುಳಿತಿದ್ದ ಮಹಿಳೆ. ಆದರೆ ಇಂದು ಬರಿಗಾಲಿನಲ್ಲಿ ಅವಮಾನದಿಂದ ತುಂಬಿದ ಕಣ್ಣುಗಳೊಂದಿಗೆ ನನ್ನದೇ ಅಣ್ಣನ ಮನೆಯಿಂದ ಹೊರಹಾಕಲ್ಪಡುತ್ತಿದ್ದೆ. ಬೀದಿಯಲ್ಲಿ ಕುಳಿತು ನಾನು ಮಕ್ಕಳನ್ನು ಎದೆಗೆ ಅಪ್ಪಿಕೊಂಡೆ. ರಸ್ತೆಯ ತಂಪು ನನ್ನ ಪಾದಗಳಿಗೆ ಇಳಿಯುತ್ತಿತ್ತು ಮತ್ತು ಮಕ್ಕಳು ಜ್ವರದಿಂದ ಬಳಲುತ್ತಿದ್ದರು. ರಾತ್ರಿ ಕತ್ತಲಾಗಿತ್ತು, ಆದರೆ ಬೆಳಗ್ಗೆ ಯಾವುದೇ ಭರವಸೆ ಕಾಣುತ್ತಿರಲಿಲ್ಲ. ಹಾದು ಹೋಗುವ ವಾಹನಗಳು ನಮ್ಮನ್ನು ಏನೋ ಕಸ ಅಥವಾ ಈ ಜಗತ್ತಿಗೆ ಭಾರವಾದವರಂತೆ ನೋಡುತ್ತಿದ್ದವು. ಜನರು ಹತ್ತಿರದಿಂದ ಹೋದರೂ ಯಾರೂ ಗಮನ ನೀಡಲಿಲ್ಲ. ನಾನು ಮಕ್ಕಳನ್ನು ಶಾಲುಗಳಿಂದ ಮುಚ್ಚಲು ಪ್ರಯತ್ನಿಸಿದೆ, ಆದರೆ ಆ ಶಾಲು ಕೂಡ ನನ್ನ ಕಣ್ಣೀರಿನಿಂದ ನೆನೆದಿತ್ತು. ಆಗ ಒಬ್ಬ ಬಸ್ ಚಾಲಕ ನಿಂತು, ಅಕ್ಕ, ಇಲ್ಲಿ ಕೂರಬೇಡ, ಪೊಲೀಸ್ ಹಿಡಿದುಕೊಂಡು ಹೋಗ್ತಾರೆ ಎಂದು ಒರಟಾಗಿ ಹೇಳಿದ. ನಾನು ತಲೆ ತಗ್ಗಿಸಿ ಸುಮ್ಮನೆ ನಿಂತೆ. ಮಕ್ಕಳು ಸ್ವಲ್ಪ ಸಮಯ ನಿದ್ರಿಸಿದರು. ಅವರ ಹಣೆಯ ಮೇಲೆ ಬೆವರು ತುಂಬಿತ್ತು. ಹಸಿವು, ಜ್ವರ ಮತ್ತು ಆಯಾಸ ಅವರ ದೇಹವನ್ನು ಹಿಸುಕಿ ಹಾಕಿತ್ತು. ನಾನು ಯಾರ ಬಳಿಯೂ ಸಹಾಯ ಕೇಳಲು ಸಾಧ್ಯವಾಗಲಿಲ್ಲ. ಕೇವಲ ಸುಮ್ಮನೆ ನೆಲಕ್ಕೆ ಅಂಟಿಕೊಂಡಂತೆ ಕುಳಿತಿದ್ದೆ. ನೆಲವೇ ನನಗೆ ಆಶ್ರಯ ನೀಡಿದಂತೆ. ಬೆಳಗ್ಗೆ ಒಬ್ಬ ಹೆಂಗಸು ಹೂ ಮಾರುತ್ತಿದ್ದರು. ನನ್ನ ಬಳಿ ಬಂದು, ಮಗಳೇ, ಸ್ವಲ್ಪ ಹಳೆಯ ಊಟ ಇದೆ, ತೆಗೆದುಕೋ, ಮಕ್ಕಳಿಗೆ ತಿನಿಸು ಎಂದರು. ನಾನು ಧನ್ಯವಾದ ಹೇಳಿ ಅವರು ಕೊಟ್ಟ ಊಟವನ್ನು ಮಕ್ಕಳ ಮುಂದೆ ಇಟ್ಟು ತಿನ್ನಲು ಹೇಳಿದೆ. ಚಿಕ್ಕ ಮಗು ರೊಟ್ಟಿ ಎತ್ತಿದಾಗ ಅವಳ ಕೈಗಳು ನಡುಗುತ್ತಿದ್ದವು. ರೊಟ್ಟಿ ಕೆಳಗೆ ಬೀಳಬಹುದು ಅನಿಸಿತು. ನಾನು ಕೂಡ ಒಂದು ತುತ್ತು ತೆಗೆದುಕೊಂಡೆ, ಆದರೆ ಅದು ಗಂಟಲಿನಿಂದ ಕೆಳಗೆ ಇಳಿಯಲಿಲ್ಲ. ಇಡೀ ದಿನವನ್ನು ನಾವು ಅದೇ ರಸ್ತೆಯಲ್ಲಿ ಕಳೆದೆವು. ಮಧ್ಯಾಹ್ನ ಪೊಲೀಸರು ಬಂದರು. ಒಬ್ಬ ಪೇದೆ ಕಠಿಣ ಧ್ವನಿಯಲ್ಲಿ, ಇಲ್ಲಿ ಏನು ಮಾಡ್ತಿದ್ಯಾ? ಇದು ಕೂರುವ ಜಾಗವಲ್ಲ ಎಂದು ಹೇಳಿದ. ನಾನು, ಅಣ್ಣ, ಸ್ವಲ್ಪ ಹೊತ್ತಿನಲ್ಲಿ ಹೋಗುತ್ತೇನೆ, ಮಕ್ಕಳಿಗೆ ಹುಷಾರಿಲ್ಲ ಎಂದೆ. ಅವನು ದಿಟ್ಟಿಸಿ ನೋಡಿ, ಸಾಕಾಯಿತು, ಈಗ ಇಲ್ಲಿಂದ ಹೊರಡು ಎಂದ. ನಾನು ಮಕ್ಕಳನ್ನು ಕರೆದುಕೊಂಡು ಹತ್ತಿರದ ಗೋಡೆಯ ಅಂಚಿಗೆ ಹೋಗಿ ಕುಳಿತೆ. ಅಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಅವರಲ್ಲಿ ಒಬ್ಬ ನೀರಿನ ಬಾಟಲಿ ಕೊಟ್ಟ. ನಾನು ಬೇಗನೆ ಮಕ್ಕಳಿಗೆ ನೀರು ಕುಡಿಸಿದೆ. ತಕ್ಷಣ ಒಂದು ನಾಯಿ ನಮ್ಮ ಬಳಿ ಬಂದು ಉಳಿದ ಆಹಾರವನ್ನು ಮೋಸತೊಡಗಿತು. ನಾನು ಕೈಯಿಂದ ಅದನ್ನು ದೂರ ಸರಿಸಿದಾಗ ಮಗಳು ಭಯದಿಂದ ನನ್ನನ್ನು ಅಪ್ಪಿಕೊಂಡಳು. ಅಮ್ಮ, ಇದು ನಮ್ಮನ್ನು ಕಚ್ಚುತ್ತದಾ ಎಂದು. ನಾನು ಅವಳಿಗೆ ಸಮಾಧಾನ ಹೇಳಿದೆ. ಇಲ್ಲ ಮಗಳೇ, ಇದು ಕೂಡ ನಮ್ಮಂತೆಯೇ ಹಸಿದಿದೆ ಎಂದು ಹೇಳುತ್ತಿದ್ದಾಗ ಆಗ ಒಂದು ದೊಡ್ಡ ಐಷಾರಾಮಿ ಕಾರು ನಮ್ಮ ಮುಂದೆ ಬಂದು ನಿಂತಿತ್ತು. ಅದು ಅಲ್ಲಿ ನಿಂತಿದ್ದು ವಿಚಿತ್ರವಾಗಿತ್ತು. ಬಾಗಿಲು ತೆರೆಯಿತು ಮತ್ತು ಉದ್ದನೆಯ ಕೋಟ್ ಧರಿಸಿದ ಮಹಿಳೆಯೊಬ್ಬರು ಹೊರಬಂದಳು. ಅವಳ ಮುಖ ಗಂಭೀರವಾಗಿತ್ತು, ಆದರೆ ಕಣ್ಣುಗಳಲ್ಲಿ ಮೃದುತ್ವವಿತ್ತು. ಅವಳು ನನ್ನ ಬಳಿ ಬಂದು ಮಕ್ಕಳನ್ನು ನೋಡಿದಳು ಮತ್ತು 2 ಕ್ಷಣ ಮೌನವಾಗಿದ್ದಳು. ನಂತರ ಪ್ರೀತಿಯಿಂದ, ನೀನು ನಾನು ಹುಡುಕುತ್ತಿದ್ದವಳೆಂದಳು. ನಾನು ಅವಳನ್ನು ನೋಡಿದೆ. ಮುಖ ಅಪರಿಚಿತವಾಗಿತ್ತು, ಆದರೆ ಕಣ್ಣುಗಳಲ್ಲಿ ಎಷ್ಟೋ ವರ್ಷಗಳಿಂದ ತಿಳಿದವರಂತೆ ಒಂದು ಗುರುತಿನ ಭಾವವಿತ್ತು. ನಾನು ಏನನ್ನೂ ಹೇಳಲಿಲ್ಲ, ಕೇವಲ ನೋಡುತ್ತಾ ಇದ್ದೆ. ಅವಳು ನನ್ನ ಕೈ ಹಿಡಿದಳು. ಅವಳ ಕೈಗಳಲ್ಲಿ ವಿಚಿತ್ರವಾದ ಬೆಚ್ಚಗಿನ ಭಾವವಿತ್ತು. ಅವಳು ಹೇಳಿದಳು, ನಾನು ಇವರನ್ನು ಇಲ್ಲಿ ಬಿಡಲು ಸಾಧ್ಯವಿಲ್ಲ. ಮಕ್ಕಳ ಸ್ಥಿತಿ ತುಂಬ ಕೆಟ್ಟದಾಗಿದೆ. ನಾನು ಧೈರ್ಯ ಮಾಡಿ ಕೇಳಿದೆ, ನೀವು ಯಾರು? ಅವಳು ನಕ್ಕಳು. ಒಂದು ದಿನ ನಿಮಗೆ ಹೇಳುತ್ತೇನೆ, ಈಗ ನನ್ನೊಂದಿಗೆ ಬನ್ನಿ. ನಿಮಗೆ ಮತ್ತು ಮಕ್ಕಳಿಗೆ ವಿಶ್ರಾಂತಿ ಬೇಕೆಂದಳು. ನಾನು ಗೊಂದಲದಲ್ಲಿದ್ದೆ. ಹೋಗಬೇಡ, ಅಪರಿಚಿತರು ಎಂದು ಮನಸ್ಸು ಹೇಳುತ್ತಿತ್ತು, ಆದರೆ ಬೇರೆ ದಾರಿಯೇನು ಎಂದು ಬುದ್ಧಿ ಹೇಳುತ್ತಿತ್ತು. ಮಕ್ಕಳ ಮುಖ ನೆನಪಾಯಿತು ಮತ್ತು ನಾನು ಒಪ್ಪಿಕೊಂಡೆ. ಆ ಮಹಿಳೆ ಮುಂದೆ ಹೋಗಿ ಕಾರಿನ ಬಾಗಿಲು ತೆರೆದಳು. ನಾನು ಮಕ್ಕಳನ್ನು ಒಬ್ಬೊಬ್ಬರಾಗಿ ಒಳಗೆ ಕೂರಿಸಿದೆ. ಕಾರಿನ ಸುಗಂಧವು ಬೇರೆ ಲೋಕದಂತೆ ಇತ್ತು. ಸೀಟಿನ ಮೇಲೆ ಕೂತ ತಕ್ಷಣ ಮಕ್ಕಳು ಕಣ್ಣು ಮುಚ್ಚಿದರು. ಮೊದಲ ಬಾರಿಗೆ ನೆಮ್ಮದಿಯ ಉಸಿರು ತೆಗೆದುಕೊಂಡಂತೆ. ದಾರಿಯುದ್ದಕ್ಕೂ ಮೌನವಿತ್ತು, ಆದರೆ ಆ ಮೌನ ಭಾರವಾಗಿರಲಿಲ್ಲ. ಅವಳು ಬ್ಯಾಗ್ನಲ್ಲಿ ಜ್ಯೂಸ್ ತೆಗೆದು ಮಕ್ಕಳಿಗೆ ಕೊಟ್ಟಳು. ನನ್ನ ಕಣ್ಣುಗಳು ತುಂಬಿ ಬಂದವು. ನಾನು ಕಟ್ಟಿದ ಗಂಟಲಿನಿಂದ, ನೀವು ನಮ್ಮನ್ನು ಏಕೆ ಕರೆದುಕೊಂಡು ಬಂದಿದ್ದೀರಿ? ನೀವು ನಮ್ಮನ್ನು ಬಲ್ಲವರೇ ಎಂದು ಕೇಳಿದೆ. ಅವಳು ನನ್ನ ಕಣ್ಣುಗಳಲ್ಲಿ ನೋಡುತ್ತಾ, ಹೌದು, ನಾನು ನಿನ್ನನ್ನು ಬಲ್ಲೆ, ಆದರೆ ನೀನು ನನ್ನನ್ನು ಬಲ್ಲವಳಲ್ಲ. ನಿನ್ನನ್ನು ಭೇಟಿ ಮಾಡಲು ಸ್ವಲ್ಪ ತಡವಾಯಿತು, ಆದರೆ ಈಗ ನೀನು ನನ್ನ ಮುಂದೆ ಇರುವೆ, ಅಷ್ಟೇ ಸಾಕು ಎಂದಳು. ನಾನು ಸುಮ್ಮನಾದೆ. ನನ್ನ ಮಕ್ಕಳು ಮೃದುವಾದ ಸೀಟಿನಲ್ಲಿ ಮಲಗಿದ್ದಾರೆ ಮತ್ತು ಇಂದಿನ ರಾತ್ರಿ ತೆರೆದ ಆಕಾಶದ ಕೆಳಗಲ್ಲ, ಸುರಕ್ಷಿತವಾದ ಸೂರಿನಡಿಯಲ್ಲಿ ಎಂದು ನೆಮ್ಮದಿಯಾಯಿತು. ಇದು ನನಗೆ ಸಾಕಾಗಿತ್ತು. ಅವಳು ಫೋನ್ ಮಾಡಿ, ಹೌದು, ಅವಳು ಸಿಕ್ಕಿದ್ದಾಳೆ, ಮಕ್ಕಳು ಜೊತೆಗಿದ್ದಾರೆ, ನಾನು ತಲುಪುತ್ತಿದ್ದೇನೆ ಎಂದು ಫೋನಿನಲ್ಲಿ ಹೇಳಿದಳು. ನಾನು ತಲೆ ತಗ್ಗಿಸಿದೆ. ಸ್ವಲ್ಪ ಅರ್ಥವಾಗುತ್ತಿತ್ತು, ಆದರೆ ಬಹಳಷ್ಟು ಮಸುಕಾಗಿತ್ತು. ಸುಮಾರು 20 ನಿಮಿಷಗಳ ನಂತರ ಕಾರು ಒಂದು ವಿಶಾಲವಾದ ಬಂಗಲೆಯ ಮುಂದೆ ನಿಂತಿತು. ಬಾಗಿಲು ತೆರೆಯುತ್ತಿದ್ದಂತೆ ನಾನು ದಂಗಾದೆ. ಅದು ಸಂಕೀರ್ಣ ಗಲ್ಲಿಯೂ ಅಲ್ಲ, ರಸ್ತೆಯೂ ಅಲ್ಲ, ನನ್ನ ಮಕ್ಕಳು ಮಲಗಿದ್ದ ಆ ಮುರಿದ ನೆಲವೂ ಅಲ್ಲ. ಇಲ್ಲಿ ಅಮೃತ ಶಿಲೆಯ ಹೊಳೆಯುವ ಟೈಲ್ಸ್ಗಳು, ಹೂವುಗಳ ಸುವಾಸನೆಯ ಬಾಗಿಲು ಮತ್ತು ಎಷ್ಟು ಅದ್ಧೂರಿ ದೃಶ್ಯವಿತ್ತು. ನಾನು ಬೇರೆ ಲೋಕಕ್ಕೆ ಬಂದಿರುವಂತೆ.
ನನ್ನ ಬರಿಗಾಲಿನ ಪಾದಗಳು ನನ್ನ ವರ್ಷಗಳ ದುಡಿಮೆಗಿಂತಲೂ ಹೆಚ್ಚು ಮೌಲ್ಯವಾದ ಆ ರತ್ನ ಕಂಬಳಿಯ ಮೇಲೆ ಬಿದ್ದಾಗ ನನಗೆ ವಿಚಿತ್ರ ಸಂಕೋಚವಾಯಿತು. ಮಕ್ಕಳು ಕೂಡ ಪೂರ್ಣವಾಗಿ ಸುಮ್ಮನಾಗಿದ್ದರು. ಇಲ್ಲಿ ಶಬ್ದ ಮಾಡಬಾರದು ಎಂದು ಅರ್ಥ ಮಾಡಿಕೊಂಡಂತೆ. ತಕ್ಷಣ ಬಿಳಿ ಸಮವಸ್ತ್ರ ಧರಿಸಿದ 3 ಮಹಿಳೆಯರು ಬಂದರು. ಒಬ್ಬಳು ನನ್ನ ಮಗನನ್ನು ಎತ್ತಿಕೊಂಡಳು. ಇನ್ನೊಬ್ಬಳು ಮಗಳ ಕೈ ಹಿಡಿದು, ನಾವು ಇವರನ್ನ ಮೇಲೆ ಕರೆದುಕೊಂಡು ಹೋಗುತ್ತಿದ್ದೇವೆ. ಸ್ನಾನ ಮಾಡಿಸಿ ಊಟ ಮಾಡಿಸುತ್ತೇವೆ. ನೀವು ನಿಶ್ಚಿಂತರಾಗಿರಿ ಎಂದಳು. ನಾನು ನಮಗೆ ಆಶ್ರಯ ನೀಡಿದ ಆ ಮಹಿಳೆಯ ಕಡೆಗೆ ಪ್ರಶ್ನಾರ್ಥಕವಾಗಿ ನೋಡಿದೆ. ಅವಳು ಭರವಸೆ ನೀಡುತ್ತಾ ತಲೆ ಅಲ್ಲಾಡಿಸಿದಳು ಮತ್ತು ನಾನು ಮಕ್ಕಳನ್ನು ಹೋಗಲು ಬಿಟ್ಟೆ. ಅವರ ಹೆಜ್ಜೆಗಳು ಈಗ ನೆಮ್ಮದಿಯ ಕಡೆ ಸಾಗುತ್ತಿದ್ದವು. ಆ ಮಹಿಳೆ ನನ್ನೊಂದಿಗೆ ಬನ್ನಿ ಎಂದಳು. ನಾನು ಅವಳ ಹಿಂದೆ ಹೋದೆ. ನಾವು ಒಂದು ದೊಡ್ಡ ಹಾಲಿಗೆ ತಲುಪಿದ್ದೆವು. ಚಾವಣಿ ತುಂಬ ಎತ್ತರವಾಗಿತ್ತು. ಧ್ವನಿ ಪ್ರತಿಧ್ವನಿಸುತ್ತಿತ್ತು. ಗೋಡೆಗಳ ಮೇಲೆ ಅನೇಕ ಪ್ರಸಿದ್ಧ ಮತ್ತು ಮನೆತನದ ಚಿತ್ರಗಳು ತೂಗಾಡುತ್ತಿದ್ದವು. ಆದರೆ ತಕ್ಷಣ ನನ್ನ ಕಣ್ಣು ಒಂದು ದೊಡ್ಡ ಚಿತ್ರದ ಮೇಲೆ ನಿಂತಿತು. ಬಿಳಿ ಕಪ್ಪು ಕೋಟ್, ತಿಳಿ ನೀಲಿ ಶರ್ಟ್, ಅದೇ ಗಂಭೀರ ಮುಖ ಮತ್ತು ಪ್ರತಿ ರಾತ್ರಿ ನನ್ನ ಕನಸುಗಳಲ್ಲಿ ಬರುತ್ತಿದ್ದ ಕಣ್ಣುಗಳು. ನನ್ನ ಗಂಡ. ನನ್ನ ಉಸಿರನ್ನು ಯಾರೋ ಕಸಿದುಕೊಂಡಂತೆ ನನ್ನ ಹೆಜ್ಜೆಗಳು ನಿಂತವು. ನಾನು 2 ಕೈಗಳಿಂದ ನನ್ನ ಎದೆಯನ್ನು ಹಿಡಿದುಕೊಂಡೆ. ಹೌದು, ಇದು ಅವರೇ. ಆ ಮಹಿಳೆ ನನ್ನ ಭುಜದ ಮೇಲೆ ಕೈಯಿಟ್ಟಳು. ನನ್ನೊಳಗೆ ನೆನಪುಗಳ ಅಲೆ ಚಂಡಮಾರುತವಿತ್ತು. ಆದರೆ ಬಾಯಿಂದ ಒಂದೇ ಒಂದು ಶಬ್ದ ಹೊರಬರಲಿಲ್ಲ. ನನ್ನ ದೃಷ್ಟಿ ಆ ಫೋಟೋದಿಂದ ಹೊರಳುತ್ತಿರಲಿಲ್ಲ. ಎಷ್ಟೋ ವರ್ಷಗಳ ನಂತರ ಯಾರೋ ನನ್ನವರನ್ನು ಜೀವಂತ ನೋಡಿದಂತೆ ಹೃದಯ ಒಂದು ಕ್ಷಣ ಬಡಿದುಕೊಂಡಿತು. ನಾನು ಕಲ್ಲಿನ ಪ್ರತಿಮೆಯಾಗಿ ನಿಂತಿದ್ದೆ ಮತ್ತು ಸಮಯ ಅಲ್ಲಿಯೇ ನಿಂತಂತೆ ಭಾಸವಾಯಿತು. ನಂತರ ಅವಳು ನನ್ನನ್ನು ಒಂದು ಚಿಕ್ಕ ಸ್ವಚ್ಛ ಕೋಣೆಗೆ ಕರೆದುಕೊಂಡು ಹೋದಳು. ಮರದ ಮೇಜಿನ ಮೇಲೆ ಒಂದು ಫೈಲ್ ಇರಿಸಿ ಕುಳಿತುಕೋ, ಹಾಗೂ ನಿನಗೆ ಬಹಳಷ್ಟು ಹೇಳಬೇಕಾಗಿದೆ ಎಂದಳು. ನಾನು ನಿಧಾನವಾಗಿ ಕುಳಿತುಕೊಂಡೆ. ನನ್ನ ಕೈಗಳನ್ನು ಅದುಮಿ ಹಿಡಿದುಕೊಂಡಿದ್ದೆ. ಅವಳು ಫೈಲ್ ತೆರೆದು ಕೆಲವು ದಾಖಲೆಗಳನ್ನು ನನ್ನ ಮುಂದೆ ಇಟ್ಟಳು. ಇವುಗಳನ್ನು ನೋಡು. ನಿನ್ನ ಪತಿ ತಮ್ಮ ಕೊನೆಯ ದಿನಗಳಲ್ಲಿ ಈ ದಾಖಲೆಗಳನ್ನು ಸಿದ್ಧಪಡಿಸಿದ್ದಾರೆ ಎಂದರು. ಕಂಪನಿಯ ಅರ್ಧದಷ್ಟು ಷೇರುಗಳು ನಿನಗೆ ಮತ್ತು ನಿನ್ನ ಮಕ್ಕಳಿಗೆ ಸೇರಿವೆ. ಇದು ಅವರ ಉಯಿಲು, ಬ್ಯಾಂಕ್ ಸ್ಟೇಟ್ಮೆಂಟ್ಗಳು, ಆಸ್ತಿ ದಾಖಲೆಗಳು. ಆದರೆ ನಿನ್ನ ಹೆಸರನ್ನು ಎಲ್ಲೆಡೆಯಿಂದ ಅಳಿಸಿ ಹಾಕಲಾಗಿದೆ. ನಾನು ಕಾಗದಗಳನ್ನು ನೋಡುತ್ತಿದ್ದೆ, ಆದರೆ ಮನಸ್ಸು ಮರಗಟ್ಟಿತ್ತು. ಕೇವಲ ಒಂದು ವಾಕ್ಯ ನನ್ನ ಕಿವಿಯಲ್ಲಿ ಗುನುಗುತ್ತಿತ್ತು. ನಿನ್ನನ್ನು ಮಾಯ ಮಾಡಲಾಯಿತು. ನನ್ನ ನಡುಗುವ ಬಾಯಿಂದ ಯಾರು ಎಂದು ಹೊರಬಂದಿತ್ತು. ಅವಳು, ಅದು ತಿಳಿಯುತ್ತದೆ, ಆದರೆ ಮೊದಲು ಇದನ್ನು ಅರ್ಥ ಮಾಡಿಕೊ. ನೀನು ಕೇವಲ ಹೆಂಡತಿ ಅಥವಾ ತಾಯಿಯಲ್ಲ. ನೀನು ಕಾನೂನುಬದ್ಧ ವಾರಸುದಾರಳು ಮತ್ತು ನಿನಗೆ ವರ್ಷಗಳಿಂದ ಮೋಸ ಮಾಡಲಾಗಿದೆ ಎಂದಳು. ಅವಳ ಧ್ವನಿಯಲ್ಲಿ ಸಂಪೂರ್ಣ ವಿಶ್ವಾಸವಿತ್ತು. ನಾನು ಹಿಂಜರಿಯುತ್ತಾ ಕೇಳಿದೆ, ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯಿತು? ಅವಳು ವಿವರಿಸಿದಳು. ನಿನ್ನ ಗಂಡ ನನ್ನ ವ್ಯಾಪಾರ ಪಾಲುದಾರರಾಗಿದ್ದರು. ಅವರ ನಿಧನವಾದಾಗ ಅವರ ಹೆಂಡತಿ ಮತ್ತು ಮಕ್ಕಳು ಏಕೆ ಮುಂದೆ ಬರಲಿಲ್ಲ ಎನ್ನುವುದು ನನಗೆ ವಿಚಿತ್ರವೆನಿಸಿತು. ಯಾವುದೇ ವಾರಸುದಾರರು ಏಕೆ ಹಕ್ಕು ಸಾಧಿಸಲಿಲ್ಲ? ಆಗ ನಾನು ತನಿಖೆ ಮಾಡಿಸಿದೆ, ಆದರೆ ನಿನ್ನ ಬಗ್ಗೆ ಯಾವುದೇ ಸುಳಿವು ಸಿಗಲಿಲ್ಲ. ಹೆಂಡತಿ ಮಕ್ಕಳ ಸಮೇತ ಎಲ್ಲೋ ಮಾಯವಾಗಿದ್ದಾಳೆ ಎಂದು ಮಾತ್ರ ಕೇಳಿಬಂತು. ಕೆಲವರು ನೀನು ಬೇರೆ ಪುರುಷನೊಂದಿಗೆ ಓಡಿ ಹೋಗಿದ್ದೀಯಾ ಎಂಬ ವದಂತಿಯನ್ನು ಹಬ್ಬಿಸಿದರು. ನನ್ನ ಕಣ್ಣುಗಳು ಮುಚ್ಚಿದವು. ಉಸಿರಾಟ ನಿಂತಂತಾಯಿತು. ಅವಳು ಮುಂದುವರಿಸಿದಳು. ನನಗೆ ನಂಬಿಕೆ ಇರಲಿಲ್ಲ. ಅವರು ನಿನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದರು ಎಂದರೆ ನನಗೆ ತಿಳಿದಿತ್ತು, ಮತ್ತು ನೀನು ಎಂದಿಗೂ ಹಾಗೆ ಮಾಡುವುದಿಲ್ಲ ಎಂದು ಗೊತ್ತಿತ್ತು. ಆಗ ನಾನು ನಿನ್ನನ್ನು ಹುಡುಕಲು ಪ್ರಾರಂಭಿಸಿದೆ. ನಿನ್ನ ಹಳೆಯ ಮನೆಗೆ ಹೋದೆ, ಆದರೆ ಅಲ್ಲಿ ಬೇರೆಯವರು ವಾಸಿಸುತ್ತಿದ್ದರು. ನಿನ್ನ ಹೊಸ ವಿಳಾಸ ಯಾರಿಗೂ ತಿಳಿಯಲಿಲ್ಲ. ಸಾಮಾಜಿಕ ಮಾಧ್ಯಮ, ಕಾನೂನು ಮಾರ್ಗಗಳು, ಆಸ್ತಿ ಏಜೆಂಟರು ಎಲ್ಲೆಡೆ ಹುಡುಕಿದೆ, ಆದರೆ ನಿನ್ನ ಹೆಸರು ಎಲ್ಲೂ ಸಿಗಲಿಲ್ಲ. ಮತ್ತು ಇಂದು ನೀನು ನನ್ನ ಮುಂದೆ ಇರುವೆ, ಹಾಗೂ ಇವೆಲ್ಲವೂ ನಿನ್ನದೇ. ಆದರೆ ಈಗ ನೀನು ನಿನ್ನ ಹಕ್ಕಿಗಾಗಿ ನಿಲ್ಲಬೇಕು ಎಂದರು. ನಾನು ಮೌನವಾಗಿದ್ದೆ. ರೂಮಿನಲ್ಲಿ ಗಾಢ ಮೌನವಿತ್ತು. ಗೋಡೆಯ ಮೇಲೆ ಒಂದು ಹಳೆಯ ಫೋಟೋ ತೂಗುತ್ತಿತ್ತು. ನನ್ನ ಗಂಡ ಮತ್ತು ಆ ಮಹಿಳೆ ಒಂದು ಪ್ರಶಸ್ತಿ ಸಮಾರಂಭದಲ್ಲಿ. ಇಬ್ಬರೂ ಸಂತೋಷದಿಂದ ಕಾಣುತ್ತಿದ್ದರು. ನನ್ನ ಮನಸ್ಸಿನಲ್ಲೇ ಒಂದು ಪ್ರಶ್ನೆ ಉದ್ಭವಿಸಿತು, ಆದರೆ ನಾನು ಅದನ್ನು ಅಡಗಿಸಿದೆ. ಅವಳು, ನನಗೆ ಗೊತ್ತು, ನಿನಗೆ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆ, ಆದರೆ ನೆನಪಿಟ್ಟುಕೋ, ನೀನು ಒಂಟಿಯಲ್ಲ. ನಾನು ಸಣ್ಣ ಧ್ವನಿಯಲ್ಲಿ, ನನ್ನ ಲೋಕವೇ ಮುಗಿದು ಹೋಯಿತು ಎಂದು ನಾನು ಭಾವಿಸಿದ್ದೆ. ನಾನು ಕೇವಲ ಜೀವಂತ ಶವ ಎಂದೆ. ಅವಳು ಸಮಾಧಾನದಿಂದ ಉತ್ತರಿಸಿದಳು, ಇಲ್ಲ, ನೀನು ಕೇವಲ ಯಾರದೋ ಆಸ್ತಿಯಲ್ಲ. ನಿನಗೆ ನಿನ್ನದೇ ಆದ ಸಂಪೂರ್ಣ ಅಸ್ತಿತ್ವವಿದೆ. ಈಗ ನೀನು ನಿನಗಾಗಿ ಮತ್ತು ನಿನ್ನ ಮಕ್ಕಳಿಗಾಗಿ ಬದುಕುವ ಸಮಯ ಎಂದರು. ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಮಕ್ಕಳು ಆಳವಾದ ನಿದ್ದೆಯಲ್ಲಿ ನೆಮ್ಮದಿಯಿಂದ ಮಲಗಿದ್ದರು, ಆದರೆ ನಾನು ಎಚ್ಚರವಾಗಿದ್ದೆ. ಚಾವಣಿಯನ್ನು ನೋಡುತ್ತಾ ಪದೇ ಪದೇ ಅದೇ ಫೈಲ್, ಅದೇ ಚಿತ್ರಗಳು, ಆ ಮಹಿಳೆಯ ಮಾತುಗಳು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ವರ್ಷಗಳಿಂದ ನನ್ನಿಂದ ಮರೆಮಾಡಲಾದ ಆ ಸತ್ಯ ನನ್ನ ಮನಸ್ಸಿನಲ್ಲಿ ಸುತ್ತುತ್ತಿತ್ತು. ನಾನು ಬಯಸಿದ್ದರೆ ಆ ಕ್ಷಣವೇ ಎಲ್ಲವನ್ನು ಕೇಳಬಹುದಿತ್ತು, ಆದರೆ ನಾನು ನನ್ನನ್ನೇ ತಡೆದುಕೊಂಡೆ. ಬೆಳಗ್ಗೆ ಹೊರಬರಲಿರುವ ಸತ್ಯಗಳು ನನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿವೆ ಎಂದು ನನಗೆ ತಿಳಿದಿತ್ತು. ಅದಕ್ಕಾಗಿ ನಾನು ಪೂರ್ಣ ಪ್ರಜ್ಞೆಯಲ್ಲಿ ಇರಬೇಕಾಗಿತ್ತು.
ಮರುದಿನ ಬೆಳಗಿನ ತಿಂಡಿಯು ಅವಳೊಂದಿಗೆ ಆಯಿತು. ಮಕ್ಕಳು ಮೊದಲ ಬಾರಿಗೆ ಯಾವುದೇ ಭಯ ಅಥವಾ ದೂರಿಲ್ಲದೆ ಹೊಟ್ಟೆ ತುಂಬ ಊಟ ಮಾಡಿದರು. ಆ ಸ್ಥಳ, ಆ ಪಾತ್ರೆಗಳು, ಆ ಸೇವಕರು ಎಲ್ಲವೂ ನನಗೆ ಅಪರಿಚಿತವಾಗಿತ್ತು, ಒಂದು ಕನಸಿನಂತೆ. ಆದರೆ ಅದನ್ನು ನಿಜವೆಂದು ಒಪ್ಪಿಕೊಳ್ಳಲು ನಾನು ಒತ್ತಾಯಿಸಲ್ಪಟ್ಟಿದ್ದೆ, ಏಕೆಂದರೆ ಈಗ ನನ್ನೊಳಗೆ ಸುಳ್ಳು ಸಹಿಸುವ ಧೈರ್ಯ ಉಳಿದಿರಲಿಲ್ಲ. ಬೆಳಗ್ಗೆ 10 ಗಂಟೆಗೆ ಆ ಮಹಿಳೆ ಮತ್ತೆ ನನ್ನ ಕೋಣೆಗೆ ಬಂದಳು. ಈ ಬಾರಿ ಅವಳ ಕೈಯಲ್ಲಿ ಇನ್ನೊಂದು ಫೈಲ್ ಇತ್ತು. ಅವಳು, ನೀನು ಸಿದ್ಧಳಾಗಿದೆಯಾ ಎಂದು ಕೇಳಿದಳು. ಈಗ ಸತ್ಯ ಕೇಳಲು ಯಾವುದೇ ಸಿದ್ಧತೆಯ ಅಗತ್ಯವಿಲ್ಲ ಎಂದೆ. ನಾವಿಬ್ಬರು ಮತ್ತೆ ಅವಳ ಆಫೀಸ್ ರೂಮಿನಲ್ಲಿ ಕುಳಿತುಕೊಂಡೆವು. ಅವಳು ಫೈಲ್ ತೆರೆದು ಒಂದು ಕಾಗದ ತೋರಿಸಿದಳು. ಇದು ನಿನ್ನ ಗಂಡ ತೆಗೆದುಕೊಂಡಿದ್ದ ವಿಮಾ ಪಾಲಿಸಿ. ಇದರಲ್ಲಿ ನಾಮನಿರ್ದೇಶಕನಾಗಿ ನಿನ್ನ ಮತ್ತು ನಿಮ್ಮ ಮಕ್ಕಳ ಹೆಸರು ದಾಖಲಾಗಿದೆ. ನಾನು ಕಾಗದವನ್ನು ನೋಡಿದೆ. ನಿಜವಾಗಿಯೂ ಪ್ರತಿ ಸಾಲಿನಲ್ಲಿ ನನ್ನ ಹೆಸರು ಮತ್ತು ಮಕ್ಕಳ ಗುರುತು ದಾಖಲಾಗಿತ್ತು. ಅವಳು ಮತ್ತೆ ಮತ್ತೊಂದು ಕಾಗದ ತೆಗೆದು, ಇದು ಕ್ಲೈಮ್ ಫಾರ್ಮ್, ಇಲ್ಲಿ ಯಾರ ಸಹಿ ಇದೆ ನೋಡು ಎಂದಳು. ನಾನು ದಿಟ್ಟಿಸಿ ನೋಡತೊಡಗಿದೆ ಮತ್ತು ನನ್ನ ಲೋಕ ಅಲ್ಲಿಯೇ ನಿಂತಂತೆ ಆಯಿತು. ಅದು ನನ್ನ ಸ್ವಂತ ಅಣ್ಣನ ಸಹಿಯಾಗಿತ್ತು ಮತ್ತು ನನ್ನ ಸ್ಥಳದಲ್ಲಿ ನಕಲಿ ಸಹಿ ಮಾಡಲಾಗಿತ್ತು. ಅವಳು ಅದನ್ನು ವಿವರಿಸಿದಳು. ನಿನ್ನ ಗಂಡ ನಿಧನರಾದ ತಕ್ಷಣ ನಿನ್ನ ಅಣ್ಣ ಅವರೆಲ್ಲ ವ್ಯವಹಾರಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡ. ನಿನ್ನ ಹಳೆಯ ಮನೆಯನ್ನು ಮಾರಿ ತನ್ನ ಪರಿಚಯದ ಮೂಲಕ ಪೊಲೀಸರು ವರದಿಯಲ್ಲಿ ನಿನ್ನನ್ನು ಕಾಣೆಯಾಗಿದ್ದೀಯಾ ಎಂದು ಘೋಷಿಸಿದ. ಮರಣೋತ್ತರ ಪರೀಕ್ಷೆಯ ಚಿತ್ರಣಗಳನ್ನು ತೆಗೆದುಕೊಳ್ಳಲಿಲ್ಲ ಅಥವಾ ಸಾವಿನ ಬಗ್ಗೆ ಯಾವುದೇ ತನಿಖೆ ನಡೆಸಲಿಲ್ಲ. ಎಲ್ಲವನ್ನು ಬೇಗ ಬೇಗನೆ ಮುಚ್ಚಿ ಹಾಕಲಾಯಿತು. ನಿನ್ನ ಗಂಡನ ಜೊತೆಗೆ ನಿನ್ನ ಅಸ್ತಿತ್ವವನ್ನು ಅಳಿಸಿ ಹಾಕಿದ. ನಾನು ಆಶ್ಚರ್ಯ ಮತ್ತು ನೋವಿನಿಂದ ಪೊಲೀಸರು ಇದೆಲ್ಲವನ್ನು ಹೇಗೆ ಒಪ್ಪಿಕೊಂಡರು ಎಂದು ಕೇಳಿದಾಗ ಅವಳು, ಅವರು ತಮ್ಮ ಪ್ರಭಾವ ಮತ್ತು ಹಣದಿಂದ ಎಲ್ಲರ ಬಾಯಿ ಮುಚ್ಚಿಸಿದರು ಎಂದಳು. ನಾನು ವಿಮಾ ಕಂಪನಿಯಿಂದ ವಿಚಾರಿಸಿದಾಗ ಎಲ್ಲ ಹಣವನ್ನು ಹಿಂಪಡೆಯಲಾಗಿದೆ ಎಂದು ತಿಳಿಯಿತು. ನಾನು ಪ್ರಶ್ನಿಸಿದಾಗ ನನ್ನನ್ನು ಸಹ ದಾರಿ ತಪ್ಪಿಸಲಾಯಿತು. ನಾನು ನಿಧಾನವಾಗಿ ಮತ್ತು ನಡುಗುವ ಧ್ವನಿಯಲ್ಲಿ ಕೇಳಿದೆ, ಎಷ್ಟು ಹಣವಿತ್ತು? ಅವಳು ಸಹಜವಾಗಿ ಉತ್ತರಿಸಿದಳು, ಸುಮಾರು 4 ಕೋಟಿ ರೂಪಾಯಿಗಳು. ಇದನ್ನು ಕೇಳುತ್ತಿದ್ದಂತೆ ನನ್ನ ಕಾಲುಗಳ ಕೆಳಗಿನ ನೆಲವೇ ಕುಸಿಯಿತು. ನಾನು ನನ್ನ ಮಕ್ಕಳ 2 ಹೊತ್ತಿನ ಊಟಕ್ಕಾಗಿ ಕಷ್ಟಪಡುತ್ತಿದ್ದೆ, ಜನರ ತಿರಸ್ಕಾರ ಅನುಭವಿಸುತ್ತಿದ್ದೆ ಮತ್ತು ಅವರು, ನನ್ನ ಅಣ್ಣ ನನ್ನದೇ ಸಂಪತ್ತಿನಲ್ಲಿ ಮಜಾ ಮಾಡುತ್ತಿದ್ದ. ಅವಳು ಫೈಲ್ನಿಂದ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಸಹ ತೆಗೆದು, ಇದು ನಿನ್ನ ಪತಿಯ ಸೆಟಲ್ಮೆಂಟ್ ಹಣ ಬಂದಿದ್ದ ಖಾತೆ. ಕೆಲವೇ ದಿನಗಳಲ್ಲಿ ಎಲ್ಲ ಹಣವನ್ನು ಹಿಂಪಡೆಯಲಾಗಿದೆ. ಈ ಖಾತೆ ನಿನ್ನ ಹೆಸರಿನಲ್ಲಿತ್ತು, ಆದರೆ ವಿಳಾಸವನ್ನು ಬದಲಾಯಿಸಲಾಗಿತ್ತು. ನಿನ್ನ ನಕಲಿ ಸಹಿಗಳನ್ನು ಹಾಕಲಾಗಿತ್ತು ಮತ್ತು ಈಗ ಈ ಖಾತೆಯ ಯಾವುದೇ ದಾಖಲೆ ನಿನ್ನ ಗುರುತಿನ ಸಂಖ್ಯೆಯೊಂದಿಗೆ ಜೋಡಿಸಲ್ಪಟ್ಟಿಲ್ಲ. ಬಹಳ ಕಷ್ಟದಿಂದ ಮತ್ತು ಶ್ರಮದಿಂದ ನಾನು ಈ ಎಲ್ಲ ಪುರಾವೆಗಳನ್ನು ಸಂಗ್ರಹಿಸಿದ್ದೇನೆ ಎಂದು ತಿಳಿಸಿದೆ. ಇದೆಲ್ಲ ಕೇಳಿ ನಾನು ಕುರ್ಚಿಗೆ ಒರಗಿಕೊಂಡೆ. ಇಡೀ ರೂಮು ಸುತ್ತುತ್ತಿದೆ ಅನಿಸಿತು. ಪ್ರತಿ ಫೈಲ್, ಪ್ರತಿ ದಾಖಲೆ ನನ್ನ ದೇಹದ ಮೇಲೆ ಚೂರಿಯಂತೆ ಚುಚ್ಚುತ್ತಿತ್ತು. ನಾನು ನಡುಗುತ್ತಾ ಕೇಳಿದೆ, ನನ್ನ ಗಂಡನ ಕಂಪನಿ, ಅದರ ವ್ಯವಹಾರ ಇನ್ನೂ ನಡೆಯುತ್ತಿತ್ತಲ್ಲವೇ? ಅವರ ಷೇರುಗಳು ನಿನ್ನ ಮತ್ತು ಮಕ್ಕಳ ಹೆಸರಿನಲ್ಲಿ ಇದ್ದವು. ಕೇವಲ ಕಾನೂನುಬದ್ಧವಾಗಿ ಹಕ್ಕು ಸಾಧಿಸುವುದು ಬಾಕಿ ಇತ್ತು. ನಾನು ವ್ಯಾಪಾರ ಪಾಲುದಾರಳಾದ ಕಾರಣ ಎಲ್ಲವನ್ನ ತಡೆಯಲು ಸಾಧ್ಯವಾಗಲಿಲ್ಲ. ಆದರೆ ನಾನು ನನ್ನ ಪ್ರಯತ್ನವನ್ನು ಎಂದಿಗೂ ಕೈಬಿಡಲಿಲ್ಲ. ಜನರು ಏನೇನೋ ಮಾತನಾಡುತ್ತಿದ್ದರು. ಕೆಲವರು ನೀನು ಓಡಿ ಹೋಗಿದ್ದೀಯಾ ಎಂದರೆ ಮತ್ತೆ ಕೆಲವರು ನಿನ್ನ ಗಂಡನೇ ನಿನ್ನನ್ನು ಹೊರಹಾಕಿದ್ದಾರೆ ಎಂದು ಹೇಳುತ್ತಿದ್ದರು. ಒಬ್ಬ ವಕೀಲನಂತೂ ಈ ರೀತಿಯ ಮಹಿಳೆಯರು ಹಣಕ್ಕಾಗಿ ಏನನ್ನಾದರೂ ಮಾಡಬಹುದು ಎಂದಿದ್ದನು. ಆಗ ಕೋಪದಿಂದ ನನ್ನ ಕೈಗಳು ಬಿಗಿಯಾಗಿದ್ದವು. ಮೊದಲ ಬಾರಿಗೆ ನನಗಾಗಿ ಕೋಪ ಅನುಭವಿಸಿದೆ. ಆದರೆ ಈ ಬಾರಿ ಆ ಕೋಪ ಕಣ್ಣುಗಳಿಂದ ಹರಿಯಲಿಲ್ಲ. ಬದಲಾಗಿ ಹೃದಯದಲ್ಲಿ ಬೆಂಕಿಯಾಗಿ ಗಟ್ಟಿಯಾಯಿತು. ನಾನು ನಿರ್ಧರಿಸಿದೆ, ಈಗ ನಾನು ಮೌನವಾಗಿ ಕೂರುವುದಿಲ್ಲ. ಅವಳು ನಗುತ್ತಾ, ನನಗೆ ಗೊತ್ತಿತ್ತು ನೀನು ಇದನ್ನೇ ಹೇಳುತ್ತೀಯಾ ಎಂದು. ಅದಕ್ಕಾಗಿಯೇ ನಾನು ಎಲ್ಲವನ್ನ ಸಿದ್ಧಪಡಿಸಿದ್ದೇನೆ. ನಾಳೆಯಿಂದ ನಾವು ಕಾನೂನು ಕ್ರಮಗಳನ್ನು ಪ್ರಾರಂಭಿಸುತ್ತೇವೆ. ಆದರೆ ಅದಕ್ಕಿಂತ ಮೊದಲು ನೀನು ನಿನ್ನ ಗುರುತು ಮತ್ತು ಮಕ್ಕಳ ಅಸ್ತಿತ್ವವನ್ನು ಕಾಗದಗಳ ಮೇಲೆ ಮತ್ತೆ ಜೀವಂತಗೊಳಿಸಬೇಕು. ನಾನು ದೃಢವಾಗಿ ಈಗ ಸಿದ್ಧಳಾಗಿದ್ದೇನೆ. ಈಗ ನನ್ನ ಮಕ್ಕಳ ಭವಿಷ್ಯ ಹಣದಲ್ಲಿದೆ ಮತ್ತು ನಾನು ಅವರ ಹಕ್ಕನ್ನು ಪಡೆದೇ ತೀರುತ್ತೇನೆ ಎಂದೆ. ಅವಳು ನನ್ನ ಕೈ ಹಿಡಿದು, ನಾನು ಈ ಯುದ್ಧವನ್ನು ಒಟ್ಟಿಗೆ ಹೋರಾಡುತ್ತೇವೆ ಎಂದಳು. ಆ ಕ್ಷಣದಲ್ಲಿ ಆ ಮಹಿಳೆ ಕೇವಲ ನನ್ನ ವ್ಯಾಪಾರ ಪಾಲುದಾರಳಲ್ಲ, ಆದರೆ ನನ್ನ ಜೀವನದ ಅತಿ ದೊಡ್ಡ ಸಹವರ್ತಿ ಎಂದು ನನಗೆ ಅನಿಸಿತು. ನನ್ನ ಕಣ್ಣುಗಳಲ್ಲಿ ತೇವಾಂಶವಿತ್ತು, ಆದರೆ ಇದು ದೌರ್ಬಲ್ಯದ ಸಂಕೇತವಲ್ಲ, ಶಕ್ತಿಯ ಸಂಕೇತವಾಗಿತ್ತು. ಈಗ ನನ್ನ ಪ್ರತಿ ಉಸಿರು ಮತ್ತು ಪ್ರತಿ ಹೆಜ್ಜೆ ಒಂದು ಯುದ್ಧವಾಗಿತ್ತು. ಮೊದಲಿಗೆ ಮಕ್ಕಳನ್ನು ಸುರಕ್ಷಿತಗೊಳಿಸಲಾಯಿತು. ಅವರನ್ನು ಬಂಗಲೆಯ ಒಂದು ಪ್ರತ್ಯೇಕ ಭಾಗದಲ್ಲಿ ಇರಿಸಲಾಯಿತು. ಅಲ್ಲಿ ಒಬ್ಬ ದಾದಿ, ಮನಶಾಸ್ತ್ರಜ್ಞೆ ಮತ್ತು ಶಿಕ್ಷಕರು ಅವರ ಆರೈಕೆ ಮಾಡುತ್ತಿದ್ದರು. ಅವರ ಆರೋಗ್ಯ ಮತ್ತು ಆಹಾರ, ಶಿಕ್ಷಣದ ಸಂಪೂರ್ಣ ವ್ಯವಸ್ಥೆ ಮಾಡಲಾಯಿತು. ಇದಾದ ನಂತರ ನಾನು ನನ್ನನ್ನು ಬದಲಾಯಿಸಲು ಪ್ರಾರಂಭಿಸಿದೆ. ಮೊದಲ ಕೆಲಸವೆಂದರೆ ಕಾನೂನು ದಾಖಲೆಗಳನ್ನು ಮರುಸ್ಥಾಪಿಸುವುದು. ನಾನು ಕಚೇರಿಗೆ ಹೋದೆ. ನನ್ನ ಹೊಸ ಗುರುತಿನ ಚೀಟಿ ಮಾಡಿಸಿದೆ. ಮಕ್ಕಳ ಜನನ ಪ್ರಮಾಣಪತ್ರಗಳನ್ನು ಪಡೆದುಕೊಂಡೆ ಮತ್ತು ಪತಿಯ ಅಸಲಿ ಮರಣ ಪ್ರಮಾಣಪತ್ರವನ್ನು ಗಳಿಸಿದೆ. ಇದೆಲ್ಲವೂ ಸುಲಭವಾಗಿರಲಿಲ್ಲ, ಆದರೆ ಅವಳ ತಂಡ ಪ್ರತಿ ಹೆಜ್ಜೆಯಲ್ಲೂ ನನ್ನೊಡನೆ ಇತ್ತು.
ಪ್ರತಿ ಸಹಿ ಪ್ರತಿ ಚಿತ್ರ ನನ್ನನ್ನು ಮತ್ತೆ ಜೀವನದ ಕಡೆಗೆ ಕರೆದುಕೊಂಡು ಹೋಗುತ್ತಿತ್ತು. ನಂತರ ನಾವು ಪುರಾವೆಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದೆವು. ಕಂಪನಿಯ ಅಸಲಿ ದಾಖಲೆಗಳು ಮತ್ತು ಸತ್ಯವನ್ನು ಸಾಬೀತುಪಡಿಸುವುದು ಅತಿ ಮುಖ್ಯವಾಗಿತ್ತು. ಇದರಲ್ಲಿ ನಮಗೆ ಹಳೆಯ ಅಕೌಂಟೆಂಟ್ ಮತ್ತು ವಿಮಾ ಕಂಪನಿಯ ನಿವೃತ್ತ ಅಧಿಕಾರಿಯೊಬ್ಬರಿಂದ ಸಹಾಯ ಸಿಕ್ಕಿತು. ಇದೇ ಸಮಯದಲ್ಲಿ ನಮಗೆ ತನ್ಮಯ್ ಸಿಕ್ಕ. ಅವನು ನನ್ನ ಗಂಡನ ಹಳೆಯ ಡ್ರೈವರ್. ಅವನು ವರ್ಷಗಳಿಂದ ಕಾಣೆಯಾಗಿದ್ದ. ಅವನು ಮುಂದೆ ಬಂದು, ಅಕ್ಕ, ನಾನು ನನ್ನ ಕಣ್ಣುಗಳಿಂದ ನೋಡಿದೆ. ಆ ಸಹಿಗಳು ಸರ್ ಅವರದ್ದಾಗಿರಲಿಲ್ಲ. ಎಲ್ಲವೂ ನನ್ನ ಮುಂದೆಯೇ ನಡೆಯಿತು. ನಾನು ಸತ್ಯ ಹೇಳಿದರೆ ನನ್ನ ಕುಟುಂಬವನ್ನು ಕೊಲ್ಲುವುದಾಗಿ ಹೆದರಿಸಲಾಗಿತ್ತು. ಅದಕ್ಕಾಗಿ ನಾನು ಮೌನವಾಗಿದ್ದೆ ಎಂದ. ನಾವು ಅವನ ಹೇಳಿಕೆಯನ್ನು ರೆಕಾರ್ಡ್ ಮಾಡಿದೆವು. ನಂತರ ನಾವು ಅತಿ ದೊಡ್ಡ ದಾಳಿಯನ್ನು ಮಾಡಿದೆವು. ಅತ್ತಿಗೆಯ ಕಾಲ್ ರೆಕಾರ್ಡ್. ಅವಳು ಹೆಚ್ಚಾಗಿ ಸಂಜೆ ತನ್ನ ಗಂಡನೊಂದಿಗೆ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ನಮ್ಮ ತಂಡದ ಒಬ್ಬ ತಜ್ಞ ಅವಳ ಸೇವಕನಿಂದ ಹಳೆಯ ಸಂಖ್ಯೆಯನ್ನು ಪಡೆದು ಅಪರಿಚಿತ ಸಂಖ್ಯೆಯಿಂದ ಕರೆ ಮಾಡಿಸಿದರು. ಮಾತುಕತೆಗಳ ನಡುವೆ ಅವಳನ್ನು ಪ್ರಚೋದಿಸಲಾಯಿತು. ರೆಕಾರ್ಡಿಂಗ್ನಲ್ಲಿ ಅತ್ತಿಗೆಯನ್ನು ಕೇಳಿ, ನೀವು ಆ ದಿನ ಫ್ರಿಡ್ಜ್ಗೆ ಬೀಗ ಏಕೆ ಹಾಕಿದಿರಿ ಎಂದು ಕೇಳಲಾಯಿತು. ಅತ್ತಿಗೆಯ ನಿರ್ಲಕ್ಷ್ಯದ ಧ್ವನಿ ಬಂದಿತು. ನಿನಗೆ ಗೊತ್ತಲ್ಲ, ನಾನು ಬೀಗ ಹಾಕದೇ ಇದ್ದರೆ ಆ ಮಹಿಳೆ ಎಂದಿಗೂ ಮನೆಯನ್ನು ಬಿಡುತ್ತಿರಲಿಲ್ಲ. ಅವಳು ತಾಯಿ ಎಂದು ನನಗೆ ಗೊತ್ತಿತ್ತು. ಮಕ್ಕಳ ಹಸಿವು ನೋಡಲು ಸಾಧ್ಯವಾಗದೆ ಅವಳೇ ಹೊರಟು ಹೋಗುತ್ತಾಳೆ. ನಾವು ಅವಳನ್ನು ಹೊರಹಾಕಲೇಬೇಕಿತ್ತು. ಅದಕ್ಕೆ ಅದನ್ನು ನಾವು ಮಾಡಿದ್ದೆವು. ಈಗ ಅವಳು ಹೋಗಿದ್ದಾಳೆ. ನಾವು ಅವಳ ಹಣದಲ್ಲಿ ಆರಾಮವಾಗಿ ಮಜಾ ಮಾಡುತ್ತೀವಿ. ಇದನ್ನು ಕೇಳಿ ನನ್ನ ಕೈಗಳು ನಡುಗಿದವು. ನಾನು ಮೊಬೈಲ್ ಸ್ಕ್ರೀನ್ ಆಫ್ ಮಾಡಿದೆ. ಆದರೆ ಆ ವಿಷಕಾರಿ ಧ್ವನಿ ನನ್ನ ಮನಸ್ಸಿನಲ್ಲಿ ಗುನುಗುತ್ತಿತ್ತು. ಈ ಸಾಕ್ಷಿಯನ್ನು ಯಾರೂ ನಿರಾಕರಿಸಲು ಸಾಧ್ಯವಿರಲಿಲ್ಲ. ಅವರದೇ ತಪ್ಪಿನ ಸ್ವೀಕಾರ. ಮರುದಿನ ನಾನು ವರ್ಷಗಳ ನಂತರ ಮೊದಲ ಬಾರಿಗೆ ಅಣ್ಣನಿಗೆ ಫೋನ್ ಮಾಡಿದೆ. ಅವನು ನನ್ನ ಧ್ವನಿ ಕೇಳಿ ಗುರುತಿಸಿದ. ನೀನು ಎಲ್ಲಿಂದ ಮಾತನಾಡುತ್ತಿದ್ದೀಯಾ? ನಾನು ಉತ್ತರಿಸಿದೆ, ನೀನು ನನ್ನನ್ನು ಅಳಿಸಿ ಹಾಕಲು ಪ್ರಯತ್ನಿಸಿದ ಜಾಗದಿಂದ. ಆದರೆ ನಾನು ಬದುಕುಳಿದೆ ಮತ್ತು ಈಗ ಎಲ್ಲವನ್ನ ತಿಳಿದುಕೊಂಡಿದ್ದೇನೆ. ವಿಮೆಯ ಹಣ, ನಕಲಿ ಸಹಿ ಮತ್ತು ಫ್ರಿಡ್ಜ್ಗೆ ಬೀಗ ಹಾಕಿದ ಎಲ್ಲವೂ. ಅವನು ಕೋಪದಿಂದ ಕೂಗಿದ. ಏನು ಹುಚ್ಚು ಹುಚ್ಚಾಗಿ ಮಾತನಾಡ್ತಿದ್ದೀಯಾ? ಯಾವ ಆಧಾರದ ಮೇಲೆ ಇದೆಲ್ಲವನ್ನ ಹೇಳುತ್ತಿದ್ದೀಯಾ ಎಂದು ಕೇಳಿದ. ನಾನು ಶಾಂತಿಯಿಂದ ಹೇಳಿದೆ, ಪುರಾವೆ ನನ್ನ ಬಳಿ ಇದೆ ಮತ್ತು ಕಾನೂನು ಕ್ರಮ ಪ್ರಾರಂಭವಾಗಿದೆ. ಈಗ ನ್ಯಾಯಾಲಯ ನಿರ್ಧರಿಸುತ್ತದೆ ಎಂದೆ. ಅವನು ಸ್ವಲ್ಪ ಹೊತ್ತು ಸುಮ್ಮನಿದ್ದ. ನಂತರ, ನೀನು ಯಾರೊಂದಿಗೆ ಜಗಳವಾಡುತ್ತಿದ್ದೀಯಾ ಎಂದು ನಿನಗೆ ಗೊತ್ತಿಲ್ಲ ಎಂದ. ನಾನು ಫೋನ್ ಕಟ್ ಮಾಡಿದೆ ಮತ್ತು ಒಂದು ತಾಯಿ ನ್ಯಾಯಕ್ಕಾಗಿ ನಿಂತಾಗ ದೊಡ್ಡ ದೊಡ್ಡ ಸಂಚುಗಳು ಮಂಡಿಯೂರುತ್ತವೆ ಎಂದು ಆಲೋಚಿಸಿದೆ. ಮುಂದಿನ ಬೆಳಗ್ಗೆ ಅಣ್ಣ ತನ್ನ ಮಿತಿಗಳನ್ನು ಮೀರಿದ. ಭದ್ರತಾ ಸಿಬ್ಬಂದಿಯ ಒಂದು ಕಾರು ಬಲವಂತವಾಗಿ ಗೇಟ್ ಒಳಗೆ ನುಗ್ಗಲು ಪ್ರಯತ್ನಿಸುತ್ತಿದೆ ಎಂದು ಸುದ್ದಿ ನೀಡಿದರು. ಕ್ಯಾಮರಾದಲ್ಲಿ ಸ್ಪಷ್ಟವಾಗಿ ಅದು ನನ್ನ ಅಣ್ಣ ಎಂದು ಕಾಣಿಸುತ್ತಿತ್ತು. ಪೊಲೀಸರು ಸ್ಥಳಕ್ಕೆ ಬಂದು ಅವರನ್ನು ಬಂಧಿಸಿದರು. ಅವರ ಬಳಿ ಬೆದರಿಕೆ ಹಾಕುವ ವಸ್ತುಗಳು ಪತ್ತೆಯಾದವು. ಇದು ಅವರ ಹತಾಶೆಯಾಗಿತ್ತು. ಆದರೆ ಈಗ ನಾನು ಹೆದರುವವಳಾಗಿರಲಿಲ್ಲ. ಪ್ರತಿ ಗಾಯ ಈಗ ನನ್ನ ಆಯುಧವಾಯಿತು. ವಿಚಾರಣೆಯ ದಿನ ಬಂದಿತು. ನಾನು ಸತ್ಯ ಮತ್ತು ಬೆಳಕಿನ ಸಂಕೇತವಾದ ಸರಳ ಬಿಳಿ ಸೀರೆಯನ್ನು ಧರಿಸಿದ್ದೆ. ನನ್ನ ಸಂಗಾತಿ, ಇಂದು ನೀನು ಕೇವಲ ಸಾಕ್ಷಿಯಲ್ಲ, ಈ ಇಡೀ ಕಥೆಯ ಕೇಂದ್ರ ಎಂದಳು. ನಾನು ನ್ಯಾಯಾಲಯಕ್ಕೆ ಪ್ರವೇಶಿಸಿದೆ. ವಾತಾವರಣ ಗಂಭೀರವಾಯಿತು. ನನ್ನ ಅಣ್ಣ ಮತ್ತು ಅತ್ತಿಗೆ ಆರೋಪಿ ಸ್ಥಾನದಲ್ಲಿ ನಿಂತಿದ್ದರು. ಅವರ ಮುಖದಿಂದ ಆ ಹಳೆಯ ಅಹಂಕಾರ ಮಾಯವಾಯಿತು. ಅಣ್ಣನ ಮುಖ ಮುರಿದಂತಾಗಿತ್ತು ಮತ್ತು ಅತ್ತಿಗೆ ಗಾಬರಿಯಲ್ಲಿ ಪದೇ ಪದೇ ತನ್ನ ಶಾಲನ್ನು ಸರಿಪಡಿಸಿಕೊಳ್ಳುತ್ತಿದ್ದಳು. ನ್ಯಾಯಾಧೀಶರು ಬಂದರು ಮತ್ತು ವಿಚಾರಣೆ ಪ್ರಾರಂಭವಾಯಿತು. ನಮ್ಮ ವಕೀಲರು, ಮೈಲಾರ್ಡ್ ಪ್ರಸಾದ್, ತಮ್ಮ ಎಲ್ಲ ಆಸ್ತಿಯನ್ನು ತಮ್ಮ ಪತ್ನಿ ಮತ್ತು ಮಕ್ಕಳ ಹೆಸರಿಗೆ ಮಾಡಿದರು. ಇದು ನೋಟರೈಸ್ಡ್ ಉಯಿಲು ಎಂದಾಗ ವಿರುದ್ಧ ವಕೀಲರು, ಈ ಪುರಾವೆ ಮೊದಲು ಏಕೆ ಬರಲಿಲ್ಲ ಎಂದು ವಾದಿಸಿದರು. ನ್ಯಾಯಾಧೀಶರು ಕಟ್ಟುನಿಟ್ಟಾಗಿ ಕೇಳಿದರು. ನಿಜವಾದ ಪ್ರಶ್ನೆ ಏನೆಂದರೆ, ವಾರಸುದಾರರನ್ನು ಏಕೆ ಮಾಯ ಮಾಡಲಾಯಿತು? ಇದರ ನಂತರ ಸಾಕ್ಷಿಗಳ ಸಾಲು ಶುರುವಾಯಿತು. ಬ್ಯಾಂಕಿನ ಸಾಕ್ಷಿಯು ಪ್ರಸಾದ್ ಅವರ ಸಾವಿನ ತಕ್ಷಣ ನಕಲಿ ಗುರುತಿನಿಂದ ಹಣವನ್ನು ಹಿಂಪಡೆದುಕೊಂಡಿದ್ದರೆಂದು ಸಾಬೀತುಪಡಿಸಿದರು. ವಿಮಾ ಕಂಪನಿಯ ಪ್ರತಿನಿಧಿ, ಒಬ್ಬ ವ್ಯಕ್ತಿ ಹೆಂಡತಿ ಕಾಣೆಯಾಗಿದ್ದಾಳೆ ಎಂದು ಹೇಳಿ ಹಕ್ಕು ಸಾಧಿಸಿದ್ದರು ಎಂದರು. ನ್ಯಾಯಾಧೀಶರು ನೋಟ್ ಮಾಡಿದರು. ಇದರ ಅರ್ಥ, ಇದು ಒಂದು ಪ್ರೀ ಪ್ಲ್ಯಾನ್ಡ್. ನ್ಯಾಯಾಲಯದಲ್ಲಿ ಮೌನ ಆವರಿಸಿತು. ಅಣ್ಣ ಕೋಪದಿಂದ ಕುರ್ಚಿಯ ಮೇಲೆ ಕೈ ಹಾಕಿದ. ಇನ್ನೂ ಅವನ ಸೋಲನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗದಂತೆ ತಕ್ಷಣ ಅತಿ ದೊಡ್ಡ ಸಿಡಿಲು ಬಡಿಯಿತು. ನ್ಯಾಯಾಲಯದಲ್ಲಿ ಆ ವಿಡಿಯೋ ರೆಕಾರ್ಡಿಂಗನ್ನು ಪ್ಲೇ ಮಾಡಲಾಯಿತು. ಅತ್ತಿಗೆಯ ಧ್ವನಿ ಇಡೀ ಕೋರ್ಟ್ ರೂಮಿನಲ್ಲಿ ಪ್ರತಿಧ್ವನಿಸಿತು. ಫ್ರಿಡ್ಜ್ಗೆ ಬೀಗ ನಾನೇ ಹಾಕಿಸಿದೆ, ಅವಳು ಮನೆಯನ್ನು ಬಿಡಲಿ ಎಂದು. ಅವಳು ತಾಯಿ ಎಂದು ನನಗೆ ಗೊತ್ತಿತ್ತು. ಮಕ್ಕಳ ಹಸಿವು ನೋಡಲು ಸಾಧ್ಯವಾಗದೆ ಅವಳೇ ಹೊರಟು ಹೋಗುತ್ತಾಳೆ. ನಾವು ಅವಳನ್ನು ಹೊರ ಹಾಕಲೇಬೇಕಿತ್ತು. ಅದನ್ನು ನಾವು ಮಾಡಿದ್ದೆವು. ಈಗ ಅವಳು ಹೋಗಿದ್ದಾಳೆ. ನಾವು ಅವಳ ಹಣದಲ್ಲಿ ಆರಾಮವಾಗಿ ಮಜಾ ಮಾಡುತ್ತೇವೆ ಎನ್ನುವ ವಿಡಿಯೋ ಪ್ಲೇ ಆಗುತ್ತಿದ್ದಂತೆ ನ್ಯಾಯಾಧೀಶರ ಮುಖದ ಬಣ್ಣ ಬದಲಾಯಿತು. ಅವರು, ಈ ಧ್ವನಿ ಇವರದ್ದೇ ಎಂದು ಕೇಳಿದರು. ವಕೀಲರು, ಹೌದು, ವಿಧಿತಜ್ಞರ ಪರೀಕ್ಷೆಗೆ ನಾವು ಸಿದ್ಧರಿದ್ದೇವೆ ಎಂದರು. ಪ್ರಕರಣ ಇನ್ನು ಕೇವಲ ವಂಚನೆಯದಾಗಿ ಉಳಿದಿರಲಿಲ್ಲ. ನ್ಯಾಯಾಧೀಶರು, ಇದು ಕೇವಲ ಆಸ್ತಿಯ ವಿಷಯವಲ್ಲ, ಆದರೆ ಒಂದು ಪೂರ್ವಯೋಜಿತ ಸಂಚು ಮತ್ತು ಮಾನವೀಯತೆಯ ವಿರುದ್ಧದ ಅಪರಾಧವಾಗಿದೆ ಎಂದರು.
ಆದರೆ ಕೊನೆಯಲ್ಲಿ ನಮ್ಮ ವಕೀಲರು ಒಂದು ದಾಖಲೆಯನ್ನು ಮಂಡಿಸಿದರು. ಅದು ಎಲ್ಲರ ಕಾಲ ಕೆಳಗಿನ ನೆಲವನ್ನು ಕಂಪಿಸಿತು. ಮೈಲಾರ್ಡ್, ಇದು ಪ್ರಸಾದ್ ಅವರ ಮರುಪಡೆದ ಮರಣೋತ್ತರ ಪರೀಕ್ಷೆಯ ವರದಿ. ಇದರಲ್ಲಿ ದೇಹದಲ್ಲಿ ವಿಷದ ಲಘು ಲಕ್ಷಣಗಳು ಮತ್ತು ಅಜ್ಞಾತ ಇಂಜೆಕ್ಷನ್ನಿನ ಗುರುತು ಕಂಡುಬಂದಿದೆ. ನಮ್ಮ ತನಿಖೆಯಲ್ಲಿ ಸಾಯುವ ಕೆಲ ದಿನಗಳ ಮೊದಲು ಪ್ರಸಾದ್ ತಮ್ಮ ಅಕೌಂಟೆಂಟ್ನೊಂದಿಗೆ ಜಗಳ ಮಾಡಿದ್ದರೆಂದು ತಿಳಿಯಿತು. ನ್ಯಾಯಾಲಯ ಆ ಅಕೌಂಟೆಂಟ್ನನ್ನು ಸಾಕ್ಷಿ ಸ್ಥಾನಕ್ಕೆ ಕರೆಸಿತು. ಮೊದಲು ಅವನು ಹಿಂಜರಿದನು, ಆದರೆ ನಂತರ ಅವನು ತನ್ನ ಅಣ್ಣನ ಒತ್ತಡದಲ್ಲಿದ್ದೆ ಎಂದು ಒಪ್ಪಿಕೊಂಡ. ಅವನು ನಾನು ಕಂಪನಿಯ ದಾಖಲೆಗಳಲ್ಲಿ ಬದಲಾವಣೆ ಮಾಡದಿದ್ದರೆ ಮತ್ತು ಪ್ರಸಾದ್ ಸರ್ ಅವರ ಸಹಿಯ ಮಾದರಿಗಳನ್ನು ಅವರಿಗೆ ತಲುಪಿಸದಿದ್ದರೆ ನನ್ನ ಕುಟುಂಬವನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಲಾಯಿತು. ಮೊದಲು ಇದು ಕೇವಲ ಒಂದು ಕುಟುಂಬದ ಅಥವಾ ಆಂತರಿಕ ಹೊಂದಾಣಿಕೆ ಎಂದು ನನಗೆ ಅನಿಸಿತು, ಆದರೆ ನಂತರ ಉದ್ದೇಶಗಳು ಬೇರೆಯೇ ಇದ್ದವು ಎಂದು ತಿಳಿಯಿತು. ಅವನ ಸಾಕ್ಷ್ಯ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸಿತು. ನ್ಯಾಯಾಲಯದ ಕೋಣೆಯಲ್ಲಿ ಗಾಢ ಮೌನ ಆವರಿಸಿತು. ಯಾವುದೇ ದೊಡ್ಡ ಚಂಡಮಾರುತ ಅಥವಾ ದೊಡ್ಡ ಬಹಿರಂಗಪಡಿಸುವ ಮೊದಲು ಇದ್ದ ಮೌನವಿದು. ಪ್ರತಿ ಗೋಡೆ, ಪ್ರತಿ ಕುರ್ಚಿ ಮತ್ತು ಪ್ರತಿ ದೃಷ್ಟಿ ಹೊಸ ಸತ್ಯಕ್ಕಾಗಿ ಕಾಯುತ್ತಿತ್ತು. ನಾವು ಹಲವು ದಿನಗಳ ಚರ್ಚೆಗಳು ಮತ್ತು ಪುರಾವೆಗಳಿಂದ ಒಂದು ಬಲವಾದ ಮೊಕದ್ದಮೆಯನ್ನು ಸಿದ್ಧಪಡಿಸಿದ್ದೆವು. ನ್ಯಾಯಾಧೀಶರ ಮುಖದ ಮೇಲೆ ಈಗ ಗೊಂದಲ ಕಡಿಮೆ ಮತ್ತು ವಿಶ್ವಾಸ ಹೆಚ್ಚಾಗಿತ್ತು. ನಾವು ನಮ್ಮ ಅಂತಿಮ ವಾದದ ಕಡೆಗೆ ಸಾಗುತ್ತಿದ್ದಾಗ ತಕ್ಷಣ ಬಾಗಿಲ ಬಳಿ ಚಲನವಲನವಾಯಿತು. ಆ ಮಹಿಳೆ, ನನಗಾಗಿ ಇಡೀ ಹೋರಾಟವನ್ನು ಮಾಡಿದವಳು, ಈಗ ನ್ಯಾಯಾಲಯಕ್ಕೆ ಪ್ರವೇಶಿಸಿದಳು. ಆದರೆ ಈ ಬಾರಿ ಅವಳು ಒಬ್ಬಳಿರಲಿಲ್ಲ. ಅವಳೊಂದಿಗೆ ಬಿಳಿ ಬಟ್ಟೆ ಧರಿಸಿದ ಒಬ್ಬ ವ್ಯಕ್ತಿ ಇದ್ದ. ಅವನು ಒಬ್ಬ ದಾದಿಯ ಸಹಾಯದಿಂದ ನಿಧಾನವಾಗಿ ನಡೆಯುತ್ತಿದ್ದ. ಅವನ ನಡಿಗೆಯಲ್ಲಿ ದೌರ್ಬಲ್ಯ ಎದ್ದು ಕಾಣುತ್ತಿತ್ತು. ಅವನು ಯಾವುದೇ ದೀರ್ಘಕಾಲದ ರೋಗ ಮತ್ತು ಮಾರಣಾಂತಿಕ ನೋವಿನಿಂದ ಹೊರಬಂದಿರುವಂತೆ ಕಾಣುತ್ತಿದ್ದ. ಅವನ ಮುಖದ ಮೇಲೆ ಜೀವನದ ಸಣ್ಣ ಹೊಳಪಿತ್ತು, ಆದರೆ ಕಣ್ಣುಗಳಲ್ಲಿ ಇನ್ನೂ ಸಂಪೂರ್ಣ ಬೆಳಕು ಮರಳಿರಲಿಲ್ಲ. ಅವನು ಬೆಳಕಿಗೆ ಬರುತ್ತಿದ್ದಂತೆ ನನ್ನ ಉಸಿರು ನಿಂತಂತಾಯಿತು. ನನ್ನ ದೃಷ್ಟಿ ಕೆಲವು ಕ್ಷಣಗಳ ಕಾಲ ಜಡವಾಯಿತು ಮತ್ತು ನಂತರ ಹೃದಯ ಬಲವಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು. ಪಕ್ಕೆಲುಬುಗಳನ್ನು ಒಡೆಯುವಂತೆ ನಾನು ಅರಿವಿಲ್ಲದೆ ನನ್ನ ಸ್ಥಳದಿಂದ ಎದ್ದು ನಿಂತೆ. ನಾನು ಮಕ್ಕಳನ್ನು ಹತ್ತಿರ ಕರೆದೆ. ದೊಡ್ಡ ಮಗಳು ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದು, ಅಮ್ಮ, ಇವರು ಯಾರು ಎಂದು ಕೇಳಿದಳು. ನನ್ನ ಮಾತಿಂದ ಧ್ವನಿ ಬರಲಿಲ್ಲ. ಕೇವಲ ನಡುಗುವ ಕೈಗಳಿಂದ ಆ ಕಡೆಗೆ ತೋರಿಸಿದೆ. ಆ ವ್ಯಕ್ತಿ ನಿಧಾನವಾಗಿ ಜನರ ಮಧ್ಯದಿಂದ ಹಾದು ನನ್ನ ಹತ್ತಿರ ಬಂದ. ನನ್ನ ಸಹವರ್ತಿ ಮಹಿಳೆ ನನ್ನ ಕಿವಿಯಲ್ಲಿ ಬಾಗಿ ಮೆಲ್ಲಗೆ ಹೇಳಿದಳು, ಇವರು ನೀನು ವರ್ಷಗಳಿಂದ ಅಳುತ್ತಾ ಕರೆದವರು. ಇವರು ನಿನ್ನ ಗಂಡ ಪ್ರಸಾದ್ ಎಂದಳು. ನಾನು ಅವಿಶ್ವಾಸದಿಂದ ಅವರ ಮುಖವನ್ನು ನೋಡಿದೆ. ಸಮಯ ಮತ್ತು ನೋವು ಅವರ ಮುಖದ ಮೇಲೆ ಆಳವಾದ ಗುರುತುಗಳನ್ನು ಬಿಟ್ಟಿದ್ದವು. ಆದರೆ ಆ ಕಣ್ಣುಗಳನ್ನು ನಾನು ಸಾಯುವವರೆಗೂ ಮರೆಯಲು ಸಾಧ್ಯವಿರಲಿಲ್ಲ. ಅವರು ನನ್ನ ಮಕ್ಕಳ ಕಡೆ ನೋಡಿದರು. ಇದ್ದಕ್ಕಿದ್ದಂತೆ ಅವರ ನೆನಪಿನ ಮುಚ್ಚಿದ ಬಾಗಿಲುಗಳಿಗೆ ಯಾರೋ ತಟ್ಟಿದಂತಾಯಿತು. ಅವರ ಉಸಿರಾಟ ವೇಗವಾಯಿತು ಮತ್ತು ಅವರು ಇವರು ಈ ಧ್ವನಿಗಳು, ಈ ಮಕ್ಕಳು ಎಂದು ಗೊಣಗಿದರು. ಅವರ ತತ್ತರಿಸುವ ಹೆಜ್ಜೆಗಳು ವೇಗವಾದವು. ಅವರು ಬೀಳಲಿಲ್ಲ, ನಿಲ್ಲಲಿಲ್ಲ. ನೇರವಾಗಿ ನನ್ನ ಮಗುವಿನ ಮುಂದೆ ಬಂದು ನಿಂತರು. ಬಗ್ಗಿ ನಡುಗುವ ಕೈಗಳಿಂದ ಅವನ ಮುಖವನ್ನು ಹಿಡಿದುಕೊಂಡರು. ಮಗು ಆಶ್ಚರ್ಯದಿಂದ ನನ್ನ ಕಡೆ ನೋಡತೊಡಗಿತು. ಅಮ್ಮ, ಇವರು ನನ್ನ ಹೆಸರನ್ನು ಹೇಗೆ ಬಲ್ಲರು? ನಾನು ಹಿಂದೆ ಸರಿಯಲಿಲ್ಲ, ಬದಲಾಗಿ ಮುಂದೆ ಹೋದೆ ಮತ್ತು ಕಟ್ಟಿದ ಗಂಟಲಿನಿಂದ, ಮಗನೇ, ಇವರು ನಿನ್ನ ಅಪ್ಪ ಎಂದೆ. ಇದನ್ನು ಕೇಳುತ್ತಿದ್ದಂತೆ ಎಲ್ಲವೂ ಸಾಬೀತಾದಂತೆ ಆಯಿತು. ನನ್ನ ಧ್ವನಿ ಅವರು ನಿದ್ರಿಸಿದ ಆತ್ಮವನ್ನು ಎಬ್ಬಿಸಿದಂತೆ. ಅವರ ಕಣ್ಣುಗಳಿಂದ ಕಣ್ಣೀರಿನ ಪ್ರವಾಹ ಹರಿಯತೊಡಗಿತು. ಅವರು, ನೀನು ಜೀವಂತವಾಗಿದ್ದೀಯಾ? ಎಲ್ಲರೂ ನೀವು ಹೊರಟು ಹೋಗಿದ್ದಾರೆ ಎಂದು ನನಗೆ ಹೇಳಲಾಗಿತ್ತು ಎಂದರು. ಇದನ್ನು ಹೇಳುತ್ತಾ ಅವರು ನನ್ನ ಮತ್ತು ಮಕ್ಕಳನ್ನು ತಬ್ಬಿಕೊಂಡರು. ಅವರ ತೋಳಿನಲ್ಲಿ ದೈಹಿಕ ದೌರ್ಬಲ್ಯವಿತ್ತು, ಆದರೆ ಭಾವನೆ ಮತ್ತು ಪ್ರೀತಿ ಅದೇ ಹಳೆಯದಾಗಿತ್ತು. ಬಿಟ್ಟು ಹೋದ ಹಕ್ಕಿ ಚಂಡಮಾರುತಗಳೊಂದಿಗೆ ಹೋರಾಡಿ ತನ್ನ ಗೂಡಿಗೆ ಮರಳಿದಂತೆ ನಾನು ಅವರನ್ನು ಹಿಡಿದುಕೊಂಡೆ. ಮಕ್ಕಳು ಅವರ ಕಾಲುಗಳಿಗೆ ಅಂಟಿಕೊಂಡರು. ಮಗು ಜೋರಾಗಿ ಅಪ್ಪ ಅಪ್ಪ ಎಂದು ಕೂಗುತ್ತಿದ್ದರು. ನ್ಯಾಯಾಲಯದಲ್ಲಿ ಮೌನ ಆವರಿಸಿತು. ಆದರೆ ಈ ಮೌನ ದುಃಖದ್ದಲ್ಲ, ಅದ್ಭುತದಾಗಿತ್ತು. ನ್ಯಾಯಾಧೀಶರು ಕೂಡ ತಮ್ಮ ಹಾಸನದಿಂದ ಮುಂದೆ ಬಗ್ಗಿ ಈ ದೃಶ್ಯವನ್ನು ನೋಡುತ್ತಿದ್ದರು. ಯಾರು ಯಾವುದೇ ಪ್ರಶ್ನೆ ಕೇಳಲಿಲ್ಲ, ಯಾರೂ ಆಕ್ಷೇಪಿಸಲಿಲ್ಲ. ಇಂದಿನ ಈ ಮರಳುವಿಕೆ ಯಾವುದೇ ಕಾನೂನು ಸಾಕ್ಷ್ಯಕ್ಕಿಂತಲೂ ದೊಡ್ಡದಾಗಿದೆ ಎಂದು ಎಲ್ಲರಿಗೂ ಅರಿವಾಯಿತು. ತಕ್ಷಣ ನನ್ನ ವಕೀಲರು ನ್ಯಾಯಾಧೀಶರಿಂದ ಈ ವ್ಯಕ್ತಿ ತಮ್ಮ ಹೇಳಿಕೆ ನೀಡಲು ಅನುಮತಿ ಕೇಳಿದರು. ನ್ಯಾಯಾಧೀಶರು ತಕ್ಷಣ ಒಪ್ಪಿದರು ಮತ್ತು ಪ್ರಸಾದ್ ಅವರಿಗೆ ಕುರ್ಚಿ ನೀಡಲಾಯಿತು. ಅವರು ಕಣ್ಣುಗಳನ್ನು ಎತ್ತಿ ನಿಧಾನವಾಗಿ ಮಾತನಾಡಲು ಪ್ರಾರಂಭಿಸಿದರು. ನನ್ನ ಹೆಸರು ಪ್ರಸಾದ್. ನಾನು ಈ ಕಂಪನಿಯ CEO ಆಗಿದ್ದೆ. ನನ್ನ ಕುಟುಂಬ ನಾಶವಾಗಿದೆ ಮತ್ತು ನಾನು ಕೂಡ ಸಾವಿನ ಸಮೀಪದಲ್ಲಿದ್ದೇನೆ ಎಂದು ನನಗೆ ನಂಬಿಸಲಾಗಿತ್ತು. ಆದರೆ ಸತ್ಯವೇನೆಂದರೆ ನಾನು ಜೀವಂತವಾಗಿದ್ದೆ. ನನ್ನ ಕರೆಯಲ್ಪಡುವ ಸಾವು ಒಂದು ಆಘಾತವಲ್ಲ, ಆದರೆ ಒಂದು ಆಳವಾದ ಸಂಚಾಗಿತ್ತು. ನನ್ನ ನೆನಪನ್ನು ಹೋಗಲಾಡಿಸಲು ಮತ್ತು ಪ್ರಜ್ಞೆ ಕಳೆದುಕೊಳ್ಳಲು ನನಗೆ ಇಂಜೆಕ್ಷನ್ ನೀಡಲಾಯಿತು. ನ್ಯಾಯಾಧೀಶರು, ಆ ಜನರು ಯಾರೆಂದು ನಿಮಗೆ ನೆನಪಿದೆಯೇ ಎಂದು ಕೇಳಿದರು. ಪ್ರಸಾದ್ ಒಂದು ಕ್ಷಣ ತಲೆ ತಗ್ಗಿಸಿದರು. ನಂತರ ಬೆರಳು ಎತ್ತಿ ಕಠಿಣ ಧ್ವನಿಯಲ್ಲಿ, ಅವರು ನನ್ನ ಭಾವ ಮತ್ತು ಅವರ ಹೆಂಡತಿ ಎಂದರು.
ಇದನ್ನು ಕೇಳಿ ನ್ಯಾಯಾಲಯವೇ ಸ್ಫೋಟವಾದಂತಾಯಿತು. ನ್ಯಾಯಾಧೀಶರ ಕೈಯಿಂದ ಪೆನ್ ಕೆಳಗೆ ಬಿತ್ತು ಮತ್ತು ಎಲ್ಲರ ದೃಷ್ಟಿ ನನ್ನ ಅಣ್ಣ ಮತ್ತು ಅತ್ತಿಗೆ ಮೇಲೆ ನೆಟ್ಟಿತು. ಅವರಿಬ್ಬರು ತಮ್ಮ ಕುರ್ಚಿಗಳಲ್ಲಿ ಪ್ರತಿಮೆಯಂತೆ ಹೆಪ್ಪುಗಟ್ಟಿದ್ದರು. ಅತ್ತಿಗೆ ಕೈ ಜೋಡಿಸಲು ಪ್ರಯತ್ನಿಸಿದಳು. ಆದರೆ ನ್ಯಾಯಾಧೀಶರು ತಕ್ಷಣ ಗದರಿಸಿ, ಇಂತಹ ವರ್ತನೆಗಳನ್ನು ನ್ಯಾಯಾಲಯದಲ್ಲಿ ಸಹಿಸಲಾಗುವುದಿಲ್ಲ ಎಂದರು. ಪ್ರಸಾದ್ ಮುಂದುವರಿಸಿದರು. ನನ್ನನ್ನು ಒಂದು ಖಾಸಗಿ ಕ್ಲಿನಿಕ್ನ ನೆಲಮಾಳಿಗೆಯಲ್ಲಿ ಇಡಲಾಗಿತ್ತು. ಅಲ್ಲಿ ನನ್ನ ಎಲ್ಲ ದಾಖಲೆಗಳನ್ನು ಮಾಯ ಮಾಡಲಾಯಿತು. ಕೆಲವು ಹಳೆಯ ನಿಷ್ಠಾವಂತ ನೌಕರರಿಗೆ ಅನುಮಾನ ಬಂದಿತ್ತು. ಅವರು ಒಂದು ಸಾಮಾಜಿಕ ಸಂಸ್ಥೆ ಮತ್ತು ನನ್ನ ವ್ಯಾಪಾರ ಪಾಲುದಾರರಿಗೆ ಸುದ್ದಿ ತಲುಪಿಸಿದರು. ದೀರ್ಘಕಾಲದ ಚಿಕಿತ್ಸೆ ನಂತರ ಇಂದು ನನ್ನ ಮಕ್ಕಳ ಧ್ವನಿಯನ್ನು ಕೇಳಿದಾಗ ನನಗೆ ಎಲ್ಲವೂ ನೆನಪಾಯಿತು. ಅವರ ಮಾತು ಕೇಳಿ ನಾನು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಆಕಾಶದ ಕಡೆ ನೋಡಿದೆ. ನಾನು ದೇವರ ಬಳಿ ಕೇವಲ ನ್ಯಾಯವನ್ನು ಮಾತ್ರ ಕೇಳಿದೆ, ಆದರೆ ಅವನು ನನಗೆ ನನ್ನ ಪತಿಯನ್ನು ಮರಳಿ ನೀಡಿದ. ನ್ಯಾಯಾಧೀಶರು ತೀರ್ಪನ್ನು ಕಾಯ್ದಿರಿಸುತ್ತಾ ವಿಚಾರಣೆಯನ್ನು ನಿಲ್ಲಿಸಿದರು. ಹೊರಗೆ ಬರುತ್ತಿದ್ದಂತೆ ಮಾಧ್ಯಮದವರು ಪ್ರಶ್ನೆಗಳ ಸುರಿಮಳೆ ಸುರಿದರು. ಆದರೆ ನನ್ನ ಪಾಲುದಾರಳು ಎಲ್ಲರನ್ನೂ ಸುಮ್ಮನಿರುವಂತೆ ಸನ್ನೆ ಮಾಡಿ, ಇಂದು ನಾವು ಕೇವಲ ಆ ದೇವರಲ್ಲಿ ಕೃತಜ್ಞರಾಗಿದ್ದೇವೆ. ಒಬ್ಬ ಹೆಣ್ಣು ನ್ಯಾಯ ಕೇಳಿದಳು ಮತ್ತು ಅವಳಿಗೆ ಅವಳ ಲೋಕವೇ ಮರಳಿತು. ಈಗ ಕಾನೂನು ತನ್ನ ಕೆಲಸ ಮಾಡುತ್ತದೆ ಎಂದಳು. ನನ್ನ ಪತಿಯನ್ನು ಭದ್ರತಾ ಸಿಬ್ಬಂದಿಯ ರಕ್ಷಣೆಯಲ್ಲಿ ಕಾರಿನ ಹತ್ತಿರ ಕರೆದುಕೊಂಡು ಹೋಗಲಾಯಿತು. ಮಕ್ಕಳು ಅವರ ಕೈಯನ್ನು ಬಿಡಲು ತಯಾರಿರಲಿಲ್ಲ. ಮಗಳು ಪದೇ ಪದೇ ಅವರ ಅಂಗಿಯನ್ನು ಹಿಡಿದುಕೊಳ್ಳುತ್ತಿದ್ದಳು. ಅವರು ಮತ್ತೆ ಎಲ್ಲೋ ಮಾಯವಾಗಬಹುದು ಎಂಬ ಭಯದಿಂದ ನಾವೆಲ್ಲರೂ ನಮ್ಮ ಮನೆಗೆ ಮರಳಿದೆವು. ನಿನ್ನೆ ಕೇವಲ ಕಾಗದಗಳಲ್ಲಿ ನಮ್ಮದಾಗಿದ್ದ ಮನೆ ಇಂದು ನಿಜವಾಗಿಯೂ ನಮ್ಮದಾಗಿ ತೋರಿತು. ಅವರಿಗೆ ವಿಶ್ರಾಂತಿ ಪಡೆಯಲು ಕೋಣೆಗೆ ಕರೆದುಕೊಂಡು ಹೋಗಲಾಯಿತು. ನಾನು ಅವರ ಕೈ ಹಿಡಿದು ರಾತ್ರಿ ಇಡೀ ಅವರ ತಲೆಯ ಬಳಿ ಕುಳಿತೆ. ನೀನು ಇದನ್ನೆಲ್ಲ ಹೇಗೆ ಸಹಿಸಿಕೊಂಡೆ? ಅವರು ನನ್ನ ಕಣ್ಣುಗಳಲ್ಲಿ ನೋಡಿದರು. ನಾನು ನಗುತ್ತಾ ಕಣ್ಣೀರು ಒರೆಸಿದೆ. ಒಂದು ದಿನ ನಿಮಗೆ ಎಲ್ಲವೂ ನೆನಪಾಗುತ್ತದೆ ಎಂದು ನನಗೆ ವಿಶ್ವಾಸವಿತ್ತು. ನನಗೆ ಕೇವಲ ನನ್ನ ಮಕ್ಕಳು ಮತ್ತು ದೇವರ ಮೇಲೆ ಭರವಸೆ ಇತ್ತು. ಅವರು ಮೌನವಾಗಿದ್ದರು. ನಂತರ ನಾನು ಎಲ್ಲವನ್ನ ಸರಿಪಡಿಸುತ್ತೇನೆ ಎಂದರು. ನಾನು ಅವರ ತುಟಿಗಳ ಮೇಲೆ ಬೆರಳಿಟ್ಟು, ಈಗ ನಾವು ಏನನ್ನೂ ಸರಿಪಡಿಸಬೇಕಾಗಿಲ್ಲ. ನಾವು ಕೇವಲ ನಮ್ಮ ಮಕ್ಕಳು ಮತ್ತು ನಾವು ಜೊತೆಯಾಗಿದ್ದೇವೆ ಎಂಬ ಸತ್ಯದೊಂದಿಗೆ ಬದುಕಬೇಕು ಎಂದೆ. ಆ ಕ್ಷಣದಲ್ಲಿ ನನ್ನ ಇಡೀ ಜೀವನವೇ ಮರಳಿ ಸಿಕ್ಕಿದಂತೆ ಅನಿಸಿತು. ನ್ಯಾಯಾಲಯದಲ್ಲಿ ನಡೆದದ್ದು ಕಾನೂನಿನ ಅದ್ಭುತವಾಯಿತು. ಆದರೆ ದೇವರು ನನಗಾಗಿ ಬರೆದಿದ್ದದ್ದು ಯಾವುದೇ ನ್ಯಾಯಾಲಯದ ವ್ಯಾಪ್ತಿಗೆ ಮೀರಿದಾಗಿತ್ತು. ಮರುದಿನ ನ್ಯಾಯಾಧೀಶರು ಅಂತಿಮ ತೀರ್ಮಾನ ನೀಡಿದರು. ಎಲ್ಲ ಆಸ್ತಿ, ಮನೆ ಮತ್ತು ಕಂಪನಿಯ ಷೇರುಗಳು ಹೆಂಡತಿ ಮತ್ತು ಮಕ್ಕಳ ಹೆಸರಿಗೆ ಮಾಡಲಾಗುತ್ತದೆ ಮತ್ತು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ ಎಂದರು. ನನ್ನ ಸತ್ಯಕ್ಕೆ ಕಾನೂನಿನ ಮುದ್ರೆ ಬಿತ್ತು. ಈ ನ್ಯಾಯ ತಡವಾಗಿ ಸಿಕ್ಕರೂ ಪೂರ್ಣವಾಗಿ ಸಿಕ್ಕಿತು. ಈಗ ಆ ಮನೆ ಕೇವಲ ಇಟ್ಟಿಗೆ ಮತ್ತು ಕಲ್ಲಿನ ಕಟ್ಟಡವಾಗಿರಲಿಲ್ಲ, ನಮ್ಮ ಸಂತೋಷದ ಆಶ್ರಯ ತಾಣವಾಯಿತು. ಮನೆಯ ಗೋಡೆಗಳು ನೀನು ಮರಳಿ ಬಂದಿದ್ದೀಯಾ ಎಂದು ಹೇಳುವಂತಿತ್ತು. ಗಂಡ ನಿಧಾನವಾಗಿ ವ್ಯಾಪಾರವನ್ನು ಮತ್ತೆ ವಹಿಸಿಕೊಂಡರು, ಆದರೆ ಮೊದಲಿಗಿಂತ ಹೆಚ್ಚು ಸೌಮ್ಯತೆ ಮತ್ತು ಸರಳತೆಯೊಂದಿಗೆ. ಮಕ್ಕಳು ಮತ್ತೆ ಶಾಲೆಗೆ ಹೋಗಲು ಪ್ರಾರಂಭಿಸಿದರು. ನಾನು ಅಡುಗೆಯ ಮನೆಯಲ್ಲಿ ನಿಂತು ಅವರ ನಗುವನ್ನು ಕೇಳಿದಾಗ ಹೃದಯ ನೆಮ್ಮದಿಯಿಂದ ತುಂಬಿರುತ್ತಿತ್ತು. 6 ತಿಂಗಳು ಕಳೆದಿತ್ತು. ಜೀವನ ಮತ್ತೆ ಹಳಿಗೆ ಬಂದಿತ್ತು. ಈ ತಿಂಗಳುಗಳಲ್ಲಿ ನಾನು ನನ್ನ ಅಣ್ಣ ಮತ್ತು ಅತ್ತಿಗೆಯೊಂದಿಗೆ ಯಾವುದೇ ಸಂಪರ್ಕ ಮಾಡಲಿಲ್ಲ ಅಥವಾ ಅವರ ಬಗ್ಗೆ ಯಾವುದೇ ಸುದ್ದಿ ತೆಗೆದುಕೊಳ್ಳಲಿಲ್ಲ. ಆದರೆ ಒಂದು ದಿನ ಬಾಗಿಲ ಬೆಲ್ ಬಾರಿಸಿತು. ನಾನು ಬಾಗಿಲು ತೆರೆದೆ. ಎದುರಿಗೆ ಗಂಗಾ ನಿಂತಿದ್ದಳು. ನನ್ನ ಅಣ್ಣನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಅದೇ ಹಳೆಯ ಸೇವಕಿ. ನನ್ನ ಕೆಟ್ಟ ಸಮಯದಲ್ಲಿ ನನ್ನನ್ನು ದೂರ ತಳ್ಳಿದವಳು. ಅವಳ ಸ್ಥಿತಿ ತೀರಾ ಹರಿದು ಹೋಗಿತ್ತು. ಅವಳು ಗಾಬರಿಗೊಂಡಂತೆ ಕಾಣುತ್ತಿದ್ದಳು. ನಾನು ಅವಳನ್ನು ಒಳಗೆ ಕರೆದೆ. ಗಂಗಾ ತುಂಬ ತೊಂದರೆಯಲ್ಲಿ ಇದ್ದಳು. ಅವಳ ಕೈಯಲ್ಲಿ ಒಂದು ನಡುಗುತ್ತಿರುವ ಲಕೋಟೆ ಇತ್ತು. ನಾನು ಏನಾಯಿತು ಎಂದು ಕೇಳಿದೆ. ಅವಳು ತಲೆ ತಗ್ಗಿಸಿ ನಿಧಾನವಾಗಿ, ಅಕ್ಕ, ಅತ್ತಿಗೆಯ ಸ್ಥಿತಿ ತುಂಬ ಕೆಟ್ಟದಾಗಿದೆ. ಅವರು ಸಂಪೂರ್ಣವಾಗಿ ಸಾಲದಲ್ಲಿ ಮುಳುಗಿದ್ದಾರೆ ಮತ್ತು ಮನೆ ಮಾಲೀಕರು ಮನೆ ಖಾಲಿ ಮಾಡುವ ನೋಟಿಸ್ ನೀಡಿದ್ದಾರೆ. ನಾನು ಮೌನವಾಗಿದ್ದಾಗ ಅವಳು ಧೈರ್ಯ ಮಾಡಿ ಮುಂದುವರಿಸಿದಳು. ಅಣ್ಣ ಜೈಲಿನಲ್ಲಿದ್ದಾನೆ. ಈಗ ಅವರಿಗೆ ಅಲ್ಲಿ ಯಾರ ಆಸರೆಯೂ ಇಲ್ಲ. ಮಕ್ಕಳು ಶಾಲೆ ಬಿಟ್ಟಿದ್ದಾರೆ, ಏಕೆಂದರೆ ಶುಲ್ಕ ಕಟ್ಟಲು ಹಣವಿಲ್ಲ. ಯಾವ ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಒಂದು ಕಾಲದಲ್ಲಿ ಚಹಾ ಕುಡಿಯುತ್ತಾ ಗಂಟೆಗಟ್ಟಲೆ ಮಾತನಾಡುತ್ತಿದ್ದರೂ ಇಂದು ಅವರು ಅವರಿಗಾಗಿ ಬಾಗಿಲು ಕೂಡ ತೆರೆಯುತ್ತಿಲ್ಲ ಎಂದಳು. ಅವಳ ಮಾತುಗಳನ್ನು ಕೇಳಿ ನಾನು ಆಲೋಚನೆಗಳಲ್ಲಿ ಮುಳುಗಿದೆ. 3 ದಿನಗಳ ನಂತರ ನಾನು ಅದೇ ಬಾಗಿಲಿನ ಮುಂದೆ ನಿಂತಿದ್ದೆ. ಎಲ್ಲಿಂದ ನನ್ನನ್ನು ಒಂದು ಕಾಲದಲ್ಲಿ ತಳ್ಳಿ ಹೊರಹಾಕಲಾಯಿತೋ, ಎಂದಿಗೂ ನನಗೆ ಅವಮಾನದ ಸಂಕೇತವಾಗಿದ್ದ ಅದೇ ಬಾಗಿಲು ಇಂದು ನನ್ನ ಒಂದು ದೊಡ್ಡ ನಿರ್ಧಾರಕ್ಕೆ ಸಾಕ್ಷಿಯಾಗಲಿತ್ತು. ನಾನು ಬೆಲ್ ಮಾಡಿದೆ. ಬಾಗಿಲು ತೆರೆದಿತ್ತು ಮತ್ತು ಎದುರಿಗೆ ಗಂಗಾ ನಿಂತಿದ್ದಳು. ಅವಳ ಮುಖದ ಮೇಲೆ ಆ ಹಳೆಯ ಆಡಂಬರವಿರಲಿಲ್ಲ ಅಥವಾ ಯಾವುದೇ ಹೊಳಪು ಇರಲಿಲ್ಲ. ಕೇವಲ ಗಾಢ ಆಯಾಸ, ಸೋಲು ಮತ್ತು ಅಸಹಾಯಕತೆ ಕಾಣುತ್ತಿತ್ತು. ನನ್ನನ್ನು ನೋಡುತ್ತಿದ್ದಂತೆ ಅವಳು ಗಾಬರಿಯಾದಳು ಮತ್ತು ಕೆಲವು ಹೆಜ್ಜೆ ಹಿಂದೆ ಸರಿದಳು. ಅವಳ ಕಣ್ಣುಗಳಲ್ಲಿ ಆಶ್ಚರ್ಯವಿತ್ತು ಮತ್ತು ಬಹುಶಃ ಸ್ವಲ್ಪ ನಾಚಿಕೆಯೂ ಇತ್ತು. ನಾನು ಕಣ್ಣಿಗೆ ಕಣ್ಣಿಟ್ಟು ಅಲ್ಲೇ ನಿಂತಿದ್ದೆ. ಅವಳು ನಡುಗುವ ಧ್ವನಿಯಲ್ಲಿ, ನೀನು ಇಲ್ಲಿಗೆ ಏಕೆ ಬಂದಿದ್ದೀಯಾ? ಈಗ ಎಲ್ಲವೂ ನಿನಗೆ ಸಿಕ್ಕಿದೆಯಲ್ಲ, ಮತ್ತೆ ಏನು ಬೇಕು ಎಂದು ಕೇಳಿದಳು.
ನಾನು ತುಂಬ ಶಾಂತ ಧ್ವನಿಯಲ್ಲಿ, ನಾನು ಸೇಡು ತೀರಿಸಿಕೊಳ್ಳಲು ಬಂದಿಲ್ಲ, ಕೇವಲ ಒಂದು ಹಳೆಯ ಲೆಕ್ಕಾಚಾರವನ್ನು ಪೂರ್ಣಗೊಳಿಸಲು ಬಂದಿದ್ದೇನೆ ಎಂದೆ. ಇದನ್ನು ಕೇಳುತ್ತಿದ್ದಂತೆ ಅವಳ ಮುಖದ ಬಣ್ಣ ಮಾಸಿ ಹೋಯಿತು. ಅವಳು ಹೆದರುತ್ತಾ ಕೇಳಿದಳು, ಯಾವ ಲೆಕ್ಕಾಚಾರ? ನಾನು ಅವಳ ಕಣ್ಣುಗಳಲ್ಲಿ ನೋಡಿ ಹೇಳಿದೆ, ನೀನು ನನ್ನ ಮಕ್ಕಳನ್ನು ಹಸಿದು ಮಲಗಿಸಿದೆ, ಅವರ ಹಕ್ಕನ್ನು ಕಸಿದುಕೊಂಡಿದ್ದೆ. ನನಗೆ ಬೇಕಿದ್ದರೆ ಇಂದು ನಾನು ನಿಮ್ಮ ಮಕ್ಕಳೊಂದಿಗೆ ಕೂಡ ಅದೇ ಮಾಡಬಹುದು. ನನ್ನ ಬಳಿ ಶಕ್ತಿ ಇದೆ ಮತ್ತು ಸಂಪತ್ತು ಇದೆ, ಆದರೆ ನಾನು ತಾಯಿ, ನಿನ್ನಂತೆ ಕಠಿಣವಾಗಲು ಸಾಧ್ಯವಿಲ್ಲ ಎಂದೆ. ಅವಳ ಕಣ್ಣಿನಿಂದ ಕಣ್ಣೀರು ಹರಿಯತೊಡಗಿತು. ನಾನು ನನ್ನ ಮಾತು ಮುಂದುವರಿಸಿದೆ, ನೀನು ನನ್ನೊಂದಿಗೆ ಏನೇ ಮಾಡಿದ್ದರೂ ನಾನು ಈ ಯುದ್ಧವನ್ನು ನನ್ನ ಮಕ್ಕಳಿಗಾಗಿ ಹೋರಾಡಿದ್ದೆ, ಸೇಡಿಗಾಗಿ ಅಲ್ಲ. ಈಗ ನಿನ್ನ ಸರದಿ. ನಿನ್ನ ಮಕ್ಕಳಿಗಾಗಿ ಏನಾದರೂ ಮಾಡು. ಭಿಕ್ಷೆ ಬೇಡ, ಕೆಲಸ ಹುಡುಕು, ಕ್ಷಮಿಸು. ಮತ್ತು ಒಂದು ಕಾಲದಲ್ಲಿ ನೀವು ನಿನ್ನ ಅಹಂಕಾರದಲ್ಲಿ ಕಸಿದುಕೊಳ್ಳಲು ಪ್ರಯತ್ನಿಸಿದ ಆ ಗೌರವವನ್ನು ಅವರಿಗೆ ಮರಳಿಕೊಡು. ಅವಳು ತಲೆ ತಗ್ಗಿಸಿ ಅಳುತ್ತಾ ಇದ್ದಳು. ಬಹುಶಃ ಅವಳು ತನ್ನ ಕೃತ್ಯಗಳ ಬಗ್ಗೆ ಪಶ್ಚಾತ್ತಾಪ ಪಡುತ್ತಿದ್ದಳು. ನಾನು ಅಲ್ಲಿಂದ ಮರಳಿದಾಗ ನನ್ನ ಹೃದಯದ ಭಾರ ಪೂರ್ತಿಯಾಗಿ ಹಗುರವಾಗಿತ್ತು. ಕಳೆದು ಹೋದ ನಿನ್ನೆ ಮರಳಿ ಬರಲು ಸಾಧ್ಯವಿಲ್ಲ ಎಂದು ನನಗೆ ತಿಳಿದಿತ್ತು. ಆದರೆ ಇಷ್ಟಂತೂ ಖಚಿತವಾಗಿತ್ತು, ಇಂದು ನಾನು ನನ್ನ ಆತ್ಮಸಾಕ್ಷಿಯ ಮುಂದೆ ತಲೆ ಎತ್ತಿ ನಿಂತಿದ್ದೆ. ನಾನು ಜಗತ್ತಿನ ನ್ಯಾಯಾಲಯದಲ್ಲಿ ಮೊಕದ್ದಮೆ ಗೆದ್ದಿರಬಹುದು, ಆದರೆ ನಿಜವಾದ ಯುದ್ಧವನ್ನು ನನ್ನ ದೇವರು, ನನ್ನ ಆತ್ಮಸಾಕ್ಷಿ ಮತ್ತು ನನ್ನ ಮಕ್ಕಳ ಮುಂದೆ ಗೆದ್ದಿದ್ದೆ. ಮತ್ತು ಇದೇ ನನ್ನ ನಿಜವಾದ ಗೆಲುವು. ಸ್ನೇಹಿತರೆ, ಈ ಕತೆ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಜೀವನದಲ್ಲಿ ಅನ್ಯಾಯ, ಅವಮಾನ ಮತ್ತು ಕಷ್ಟಗಳು ಎಷ್ಟೇ ಬಂದರೂ ಸತ್ಯ ಮತ್ತು ಧೈರ್ಯವನ್ನು ಎಂದಿಗೂ ಬಿಡಬಾರದು. ಕೆಲವೊಮ್ಮೆ ನ್ಯಾಯ ತಡವಾಗಿ ಸಿಗಬಹುದು, ಆದರೆ ಸತ್ಯದ ಬೆಳಕು ಯಾವತ್ತೂ ಸಂಪೂರ್ಣವಾಗಿ ಮಸುಕಾಗುವುದಿಲ್ಲ. ಒಬ್ಬ ತಾಯಿಯ ಶಕ್ತಿ ಎಷ್ಟು ದೊಡ್ಡದು ಎಂಬುದನ್ನು ಈ ಕತೆ ತೋರಿಸುತ್ತದೆ. ತನ್ನ ಮಕ್ಕಳಿಗಾಗಿ ಹೋರಾಡುವ ತಾಯಿ ಎದುರಿನ ಯಾವುದೇ ಸಂಕಷ್ಟವನ್ನು ಜಯಿಸಬಲ್ಲಳು. ಹಣ, ಆಸ್ತಿ ಮತ್ತು ಅಧಿಕಾರಕ್ಕಿಂತ ದೊಡ್ಡದು ಮಾನವೀಯತೆ ಮತ್ತು ಒಳ್ಳೆಯತನ. ಸೇಡು ತೀರಿಸಿಕೊಳ್ಳುವುದು ಸುಲಭ, ಆದರೆ ಕ್ಷಮಿಸುವುದು ಮತ್ತು ಸರಿಯಾದ ದಾರಿಯನ್ನು ಆರಿಸುವುದು ನಿಜವಾದ ಗೆಲುವು. ಕೊನೆಯಲ್ಲಿ ನಾಯಕಿ ತನ್ನ ಆಸ್ತಿ, ಪತಿ ಮತ್ತು ಗೌರವವನ್ನು ಮರಳಿ ಪಡೆದಳು. ಆದರೆ ಅದಕ್ಕಿಂತ ದೊಡ್ಡದಾಗಿ ಅವಳು ತನ್ನ ಆತ್ಮಗೌರವ, ಆತ್ಮವಿಶ್ವಾಸ ಮತ್ತು ಮನಸ್ಸಿನ ಶಾಂತಿಯನ್ನು ಮರಳಿ ಪಡೆದಳು. ಈ ಕತೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.